ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ. ಲೈಫ್ ಕೋಚ್ ಆಗಿದ್ದಾರೆ. 1.5 ಲಕ್ಷಕ್ಕೂ ಹೆಚ್ಚು ಜನರ ಜೀವನ ಪರಿವರ್ತನೆಯನ್ನು ಮಾಡಿರುವಂತಹ ಬೆಸ್ಟ್ ಲೈಫ್ ಕೋಚ್ ಆಗಿದ್ದಾರೆ. ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾರೆ. 500ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಉಪನ್ಯಾಸ ಮತ್ತು ನಿರೂಪಣೆಯನ್ನ ಮಾಡಿರುವಂತಹ ಪ್ರಸಿದ್ಧ ಕನ್ನಡದ ನಿರೂಪಕರಾಗಿದ್ದಾರೆ. ಹಾಗೆ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಸಾಕಷ್ಟು ಬಿರುದುಗಳನ್ನ, ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಇವರು ಬಿಡುಗಡೆ ಮಾಡಿದ್ದಾರೆ, ಸ್ವರಚಿತ ಪುಸ್ತಕಗಳನ್ನ. ಹಾಗೇನೆ ಇವರು ನಿವೇದಿತಾ ಹೂಗಾರ್ ಅನ್ನುವಂತ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿ ಈ ಸಂಸ್ಥೆಯ ಮೂಲಕ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ನಡೆಸ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಭಾಗವಹಿಸಿರುವಂತ ಈ ಒಂದು ಉಚಿತ ರೇಖಿ ಫಸ್ಟ್ ಲೆವೆಲ್ ನ ಶಿಬಿರ ಏನಿದೆಯೋ ಇದು ಕೂಡ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ನಡೀತಾ ಇರುವಂತಹ ಒಂದು ಸಮಾಜಮುಖಿ ಸೇವೆ ಅಂತ ಹೇಳಿದ್ರೆ ನಾವು ತಪ್ಪಾಗೋದಿಲ್ಲ. ಹಾಗೆ ಇಷ್ಟೊಂದು ವಿಶೇಷ ವ್ಯಕ್ತಿತ್ವವಾಗಿರುವಂತಹ ವ್ಯಕ್ತಿಯಾಗಿರುವಂತಹ ನಿಮ್ಮೆಲ್ಲರ ಮತ್ತೆ ಇನ್ನೂ ಹೇಳ್ಬೇಕು ಅಂದ್ರೆ ಇವರು ಬಿಸ್ನೆಸ್ ಕೋಚ್ ಆಗಿದ್ದಾರೆ, ಲೈಫ್ ಕೋಚ್ ಆಗಿದ್ದಾರೆ, ಲಾ ಆಫ್ ಅಟ್ರಾಕ್ಷನ್ ಕೋಚ್ ಆಗಿದ್ದಾರೆ. ಹಾಗೆ ಮನಿ ರೇಖಿ ಕೂಡ ಅದರದ್ದು ಕೂಡ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಮತ್ತೆ ಇನ್ನೂ ಒಂದೇನು ಅಂತ ಹೇಳಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಟ್ರೈನರ್ ಕೂಡ ಆಗಿದ್ದಾರೆ. ಅದರದ್ದು ಕೂಡ ಇವರು ಟ್ರೈನಿಂಗ್ ಕೊಡುವಂತಹ ತರಬೇತುದಾರಾಗಿದ್ದಾರೆ. ಇವರ ಅಡಿಯಲ್ಲಿ 35ಕ್ಕೂ ಹೆಚ್ಚು ಜನರು ಒಂದು ತರಬೇತಿಯನ್ನು ಪಡೆದು ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ. ಸೊ ಇಂತಹ ಒಂದು ವಿಶೇಷ ವ್ಯಕ್ತಿತ್ವವಾಗಿರುವಂತಹ ವ್ಯಕ್ತಿಯಾಗಿ ನಮ್ಮ ಜೊತೆಗಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾಗಿರುವಂತಹ ಶ್ರೀದೇವಿ ಹುಗಾರಮ್ಮನ್ಗೆ ನಾನು ಎಲ್ಲರ ಪರವಾಗಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಈ ಸೆಷನ್ಗೆ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮನಿಗೆ ಸ್ವಾಗತ, ಸುಸ್ವಾಗತ. ಸೊ ಹಾಗೇನೆ ತಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರಿ. 4-5 ದಿನದಿಂದ ಕ್ಲಾಸ್ ಶುರು ಯಾವಾಗ ಆಗುತ್ತೆ, ಲಿಂಕ್ ಯಾವಾಗ ಬರುತ್ತೆ, ಕ್ಲಾಸ್ ಶುರು ಆಗುತ್ತೆ ಯಾವಾಗ ಅಂತ ಹೇಳಿ ತಾವೆಲ್ಲರೂ ಕೇಳ್ತಾನೆ ಇದ್ರಿ, ಕಾತರದಿಂದ ಕಾಯ್ತಾ ಇದ್ರಿ. ಆ ಕ್ಷಣ ಇವತ್ತು ಬಂದಿದೆ. ಯಾವಾಗ್ಲೂ ಶ್ರೀದೇವಿ ಅಮ್ಮ ಒಂದ್ ಮಾತು ಹೇಳ್ತಾರೆ, ನಾವು ಹುಡುಕಿದ್ರೆ ರೇಖಿ ಸಿಗೋದಿಲ್ಲ, ರೇಖಿ ನಮ್ಮನ್ನು ಹುಡುಕಿದ್ರೆ ನಾವು ಖಂಡಿತ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ ಅಂತ ಹೇಳ್ತಾರೆ. ಅಂತ ಒಂದು ಸುದಿನ ಸಂದರ್ಭ ಇವತ್ತು ನಿಮ್ಮೆಲ್ಲರಿಗೂ ಒದಗ್ ಬಂದಿದೆ. ನಿಮ್ ಜೊತೆಗೆ ನಮಗೂ ಕೂಡ ಆ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀನಿ. ಎಲ್ರು ಕೂಡ ವಿಡಿಯೋ ಆನ್ ಮಾಡಿ ಓಡಾಡೋದು, ನಾನು ಊಟ ಮಾಡಿ ಕೇಳ್ಕೊಂತೀನಿ, ಮಕ್ಳಿಗೆ ಹೋಮ್ವರ್ಕ್ ಮಾಡ್ತಾ ಕೇಳ್ತೀನಿ, ಅಡಿಗೆ ಮಾಡ್ತಾ ಕೇಳ್ತೀನಿ, ನಾನು ಇನ್ನೇನೋ ಕೆಲಸ ಮಾಡಿ ಕೇಳ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಈ ಎನರ್ಜಿ ಕನೆಕ್ಟ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಕೇವಲ ಇದು 1 ಅವರ್ ಮಾತ್ರ ನೀವ್ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ವಿಡಿಯೋ ಆನ್ ಮಾಡಿ ಕೂತ್ಕೊಳ್ಳಿ. ನೀವು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀರಿ, ಮತ್ತೆ ಈ ನಿಮ್ಮ ಸಮಯ ಸಫಲ ಆಗ್ತದೆ. ನೀವೇನ್ ಜಾಯ್ನ್ ಆಗಿದ್ದೀರಲ್ಲ ಇದರಲ್ಲಿ ನಮ್ಮ ಗ್ರೂಪ್ ನಲ್ಲಿ 600 ಮೇಡಮ್ ಅವ್ರ ವಾಯ್ಸ್ ಟ್ರಾಕ್ ಕೇಳಿಸ್ತಾ ಇಲ್ಲ. ಯಾರಿಗೆಲ್ಲ ಲಿಂಕ್ ಸಿಕ್ಕಿದೆಯೋ ನೀವೆಲ್ಲ ಅದೃಷ್ಟಶಾಲಿಗಳು. ಸಾಕಷ್ಟು ಜನರಿಗೆ ಲಿಂಕ್ ಸಿಕ್ಕಿಲ್ಲ, ಕಾಲ್ ಬರ್ತಾ ಇದೆ, ಮೆಸೇಜ್ ಬರ್ತಾ ಇದೆ ಲಿಂಕ್ ಕಳಿಸಿ ಅಂತ. ಬಟ್ ನೀವೆಲ್ರಿಗೂ ಕೂಡ ಲಿಂಕ್ ಕನೆಕ್ಟ್ ಆಗ್ತಾ ಇದೆ. ಇನ್ನ ಸಾಕಷ್ಟು ಜನ ಜಾಯಿನ್ ಆಗ್ತಾ ಇದ್ದಾರೆ, ನೆಟ್ವರ್ಕ್ ಇಶ್ಯೂ ಇರುತ್ತೆ. ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ವಿಡಿಯೋ ಆನ್ ಮಾಡಿ ಸೆಷನ್ ಅಟೆಂಡ್ ಮಾಡಿ ಅಂತ ಹೇಳ್ತಾ ಶ್ರೀದೇವಿ ಅಮ್ಮನಿಗೆ ಮತ್ತೊಮ್ಮೆ ನಾನು ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ ನಿಮ್ಗೆ ಸ್ವಾಗತ, ಸುಸ್ವಾಗತ. ಕವರ್ ಹಾಕಿದ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಇವತ್ತಿನ ಪ್ರತಿಯೊಬ್ಬರಿಗೂ ಸಮೇತ ಮೊಟ್ಟ ಮೊದಲು ನಾನು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಅನನ್ಯ ಹೇಳಿದ್ದು ಎಲ್ಲರಿಗೂ ನೆನಪಿದೆ ಅಂತ ಹೇಳಿ ಅನ್ಕೊಂಡಿನಿ. ನಾವು ರೇಖಿಯನ್ನ ಸರ್ಚ್ ಮಾಡೋದಿಲ್ಲ, ರೇಖಿನೇ ನಮ್ಮನ್ನ ಸರ್ಚ್ ಮಾಡುತ್ತೆ. ಅಂದ್ರೆ ಬ್ರಹ್ಮಾಂಡದ ಅನಂತ ಶಕ್ತಿಯು ಈ ದಿನ ನಿಮ್ಗೆ ಆಯ್ಕೆ ಮಾಡಿ ನನ್ನ ಎದುರಿಗೆ ತಂದು ಕೂರಿಸುವಂತ ಒಂದು ದೊಡ್ಡ ಕಾರ್ಯ ಬ್ರಹ್ಮಾಂಡ ಮಾಡಿದೆ ಅಥವಾ ಪರಮಾತ್ಮ ಮಾಡಿದ್ದಾನಂದ್ರು ಮೊಟ್ಟ ಮೊದಲು ಆ ಪರಮಾತ್ಮನಿಗೆ ಒಂದು ಧನ್ಯವಾದವನ್ನ ಹೇಳ್ತಾ, ಇವತ್ತಿನ ನಮ್ಮ ಕ್ಲಾಸ್ 1 hour ನಡೆಯುತ್ತೆ. 60 ನಿಮಿಷಗಳ ಈ ಅವಧಿ ಇವತ್ ನಡೆಯುತ್ತೆ. ಜೊತೆಗೆ ಇದು 4 days ನ ಕೋರ್ಸ್ ಇದೆ. ಈ ಹಿಂದೆ ನಾವು 2 days ಮಾಡಿದ್ದು ಇದೆ, 3 days ಮಾಡಿದ್ದು ಇದೆ. ಸೊ ಫಸ್ಟ್ ಟೈಮ್ ಇದು ನನ್ನ 4 ದಿನಗಳಿಗೆ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರೆಲ್ಲರೂ ಈ 4 ದಿನ ಕಲಿಯೋದಕ್ಕಾಗಿ ರೆಡಿ ಇದ್ದೀರಿ, 1 day ಅಲ್ಲ 4 days ಯಾರು ಕಲಿಯೋದಕ್ಕೆ ರೆಡಿ ಇದ್ರಿ ಅವ್ರೆಲ್ರೂ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಬೇಗ ಬೇಗ ಟೈಪ್ ಮಾಡ್ಬೇಕು ಐ ಆಮ್ ರೆಡಿ ಅಂತ ಹೇಳಿ. ಚಾಟ್ ಬಾಕ್ಸ್ ಅನ್ನ ಯೂಸ್ ಮಾಡ್ರಿ, ಮತ್ತೆ ಇಲ್ಲಿ ಟೈಪ್ ಮಾಡ್ರಿ ಐ ಆಮ್ ರೆಡಿ. ನಾನು
ತಯಾರಾಗಿದ್ದೇನೆ. ಯಾವಾಗ ನೀವು ಐ ಆಮ್ ರೆಡಿ ಅಂತ ಹಾಕ್ತೀರಿ ನೋಡ್ರಿ, ಅವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೆಡಿ ಆಗಿರುತ್ತೆ. ಯಾವಾಗ್ಲೂ ಸಬ್ ಕಾನ್ಶಿಯಸ್ ಮೈಂಡ್ ತನ್ನಿಂದ ತಾನೇ ಜಾಗೃತ ಆಗೋದಿಲ್ಲ, ಅದನ್ನ ನಾವು ಜಾಗೃತ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಯಾರೆಲ್ಲರೂ ರೆಡಿ ಆಗಿದ್ದೀರಿ, ರೆಡಿ ಆಗಿರುವಂತಹ ಪ್ರತಿಯೊಬ್ಬರಿಗೂ ಸಮೇತ ನಮ್ಮ ನಿವೇದಿತಾ ಹೋಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾವು ಹಾರ್ದಿಕ ಸ್ವಾಗತವನ್ನ ಇನ್ನೊಂದು ಸಲ ಮಾಡ್ತಾ, ಮತ್ತು ಒಂದು ವಿಷಯ ಹೇಳೋದೇನು ಅಂದ್ರ, ರೇಖಿ ಅನ್ನುವಂಥದ್ದಿದೆ ನೋಡ್ರಿ, ಇದು ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ. ಇದರಷ್ಟು ಅದ್ಭುತ, ಇದರಷ್ಟು ಸುಂದರವಾಗಿರುವಂತದ್ದು, ಇದರಷ್ಟು ಸ್ಮೂತ್ ಆಗಿರುವಂತ ಥೆರಪಿ ಇದೆ ನೋಡ್ರಿ, ಅದು ಜಗತ್ತಲ್ಲಿ ಎಲ್ಲೂ ಸಮೇತ ಇಲ್ಲ. ನೀವು ಮಾಡ್ತಾ ಮಾಡ್ತಾ ಹೋದ್ರೆ ಇದ್ರ ಬಗ್ಗೆ ನಿಮ್ಗೆ ಬಹಳ ಅಭಿಮಾನ ಬರುತ್ತೆ. ಸೊ ಹಾಗಾಗಿ ಅಂತಹ ರೇಖಿಯಲ್ಲಿ ಆಗಮಿಸಿರುವಂತ ನೀವೆಲ್ಲರೂ ಸಮೇತ ನಿಜವಾಗ್ಲೂ ಅದೃಷ್ಟಶಾಲಿಗಳಿದ್ರಿ, ಇದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ಹೇಳ್ತಾ, ಸೊ ಸ್ವಲ್ಪ ನಾನು ಒಂಚೂರು ನಿಮ್ಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಹೇಳ್ತೀನಿ. 1ನೇ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಯಾವುದು ಅಂದ್ರ, ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಬೇಕು. ನೀವು ಫ್ರೀ ಸೆಷನ್ ಅಲ್ಲಿ ಆಗೋ ದೊಡ್ಡ ಸಮಸ್ಯೆ ಯಾವುದು ಅಂದ್ರೆ, ನಿಮ್ಗೆ ಏನ್ ಅನಿಸುತ್ತೆ ಮೈಂಡ್ ಅಲ್ಲಿ, ಇದು ಫ್ರೀ ಇದೆ, ಫ್ರೀ ಇದು ನಿಮ್ಗಿದೆ, ನಮಗ್ ಫ್ರೀ ಇಲ್ಲ. ಫೇಸ್ಬುಕ್ ಲಿಂದ ಯಾರ್ಯಾರು ಬಂದಿರಿ ಸ್ವಲ್ಪ ಹಿಂಗ್ ಫೇಸ್ ತೋರ್ಸ್ಬೇಕಲ್ಲ, ಫೇಸ್ಬುಕ್ ಲಿಂದ ಬಂದವ್ರ ಹೆಸರೇ ಫೇಸ್ಬುಕ್, ನಿಮ್ ಫೇಸೇ ಕಾಣಂಗಿಲ್ಲ ಅಂದ್ರ ನಾವ್ ಏನಂತ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಮೊದಲ ಕಂಡೀಷನ್ ಏನು ಅಂದ್ರ, ನೀವೆಲ್ರೂ ವಿಡಿಯೋ ಆನ್ ಮಾಡಿದ್ರ ಇದ್ರ ಬೆನಿಫಿಟ್ ನಮ್ಗ ಆಗೋದಿಲ್ಲ, ನಿಮ್ಗಾಗುತ್ತೆ. ರೀಸನ್ ಏನು ಅಂದ್ರ, ನಮ್ಮ ಮನಸ್ಸಿದೆ ನೋಡ್ರಿ, ಇವತ್ತು ಮನಸ್ಸಿನ ಏಕಾಗ್ರತೆ ಕೇವಲ 8 ಸೆಕೆಂಡ್ ಮಾತ್ರ ಇದೆ, ನೆನ್ಪಿಡ್ರಿದು ಮಾತು. ಹಾಗಾಗಿ ಯಾವಾಗ ನೀವು ವಿಡಿಯೋ ಆಫ್ ಮಾಡ್ತೀರಿ ನೋಡ್ರಿ, ನಿಮ್ ಮನಸ್ಸು ಏನಾಗುತ್ತೆ ಅಂದ್ರೆ ಒಂದ್ ಕಡೆಗೆ ನಿಲ್ಲೋದಿಲ್ಲ, ಯಾವ್ದ್ಯಾವ್ದೋ ಫೋನ್ ಬರುತ್ತೆ, ಏನೇನೋ ನೆನಪು ಬರುತ್ತೆ. ಹಾಗಾಗಿ ನೀವು ಅಲರ್ಟ್ ಝೋನ್ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಅದೇ ಕಾರಣಕ್ಕೆ ನೀವು ವಿಡಿಯೋ ಆನ್ ಮಾಡೋದಿದೆ ನೋಡ್ರಿ, ಅದು ಕಡ್ಡಾಯ ಇದೆ, ಸ್ಪೆಷಲಿ ನಮ್ ಟೀಮ್ ನಲ್ಲಿ. ಅದಾದ್ಮೇಲೆ ಎರಡನೇದು, ಒಂದು ಡೈರಿ ಮತ್ತು ಒಂದು ಪೆನ್ ಕಂಪಲ್ಸರಿ. ಯಾರ್ದೇ ಲರ್ನಿಂಗ್ ಮಾಡ್ರಿ, ನೀವು ಆನ್ಲೈನ್ ಮಾಡ್ರಿ ಆಫ್ಲೈನ್ ಮಾಡ್ರಿ, ನೀವು ಬರೆದುಕೊಂಡಾಗ ಮಾತ್ರ ನಿಮ್ಮ ಮೈಂಡಿಗೆ ಅದು ನೇರವಾಗಿ ಕನೆಕ್ಟ್ ಆಗುತ್ತೆ. ಹಾಗಾಗಿ ನಮ್ ಕಡೆ ಬೀದರ್ ಕಡೆ ಹೇಳ್ತಾರ, ಸೌ ಬಕ್ನ ಏಕ್ ಲಿಖ್ನ, 100 ಮಾತಾಡೋದು 1 ಬರೆಯೋದು ಈಕ್ವಲ್ ಇರುತ್ತೆ ಅಂತ. ಹಾಗಾಗಿ ನಡುವೆ ನಾನ್ ಸ್ವಲ್ಪ ಸ್ಟಾಪ್ ಮಾಡಿ ನಿಮ್ಗೆ ಹೇಳ್ತೀನಿ, ಬರ್ಕೊಡ್ರಿ ಅಂದಾಗ ನೀವು ದಯವಿಟ್ಟು ಅದನ್ನ ಬರೀಬೇಕು. ಬರೆಯುವಾಗ ನಿಮ್ಗೆ ಕಷ್ಟ ಅನಿಸ್ಬೋದು, ಸ್ವಲ್ಪ ಏಜ್ ಜಾಸ್ತಿ ಇದ್ದವರಿಗೂ ನಿಮ್ ಸಮಸ್ಯೆ ಅನಿಸ್ಬೋದು. ಆದ್ರೆ ಅದಕ್ಕೆ ಮತ್ತೆ ಒಂದಿಷ್ಟು ನಾವು ವ್ಯವಸ್ಥೆ ಮಾಡೋದು ಏನು ಅಂದ್ರೆ, ನಿಮ್ಗೆ ರಿಕಾರ್ಡಿಂಗ್ ಸಮೇತ ನಾವು ಕೊಡ್ತೀವಿ. 3 ದಿನಗಳ ರಿಕಾರ್ಡಿಂಗ್ ಸಿಗುತ್ತೆ. ಕೊನೆಯ ದಿನ ಏನ್ ದೀಕ್ಷೆ ನಡೆಯುತ್ತೆ ನೋಡ್ರಿ, ಅವತ್ತಿನ ಮಾತ್ರ ರಿಕಾರ್ಡಿಂಗ್ ಸಿಗೋದಿಲ್ಲ. ಒಂದು ಅದಾದ್ಮೇಲೆ ಎರಡನೇದ್, ನಡುವೆ ನೀವು ಯಾವ ದಿನಾನು ತಪ್ಪಿಸ್ಕೊಂಡ್ರಿ ಅಂದ್ರ ಈ ಕೋರ್ಸ್ ಏನಿದೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ನೋಡ್ರಿ. ರೇಖಿ ಲೆವೆಲ್ 1 ಇದೆ ನೋಡ್ರಿ, ಅದು ಅರ್ಥ ಆಗೋದಿಲ್ಲ. ಹಾಗಾಗಿ 4 ದಿನಗಳ ಕಾಲ ನಿಮ್ಮ ಸಲುವಾಗಿ ನೀವು ಸಮಯವನ್ನ ತೆಗೆದುಕೊಡ್ರಿ, ಮತ್ತೆ ಅಲ್ಲಲ್ಲಿ ನೋಟ್ಸ್ ಮಾಡ್ರಿ. ನಿಮ್ಗೆ ಸಾಧ್ಯ ಆದ್ರೆ ರೆಡ್ ಪೆನ್ ಒಂದಿಟ್ರೆ, ಎಲ್ಲಾದ್ರೂ ಇಂಪಾರ್ಟೆಂಟ್ ಇದ್ರೆ ಅದನ್ನ ಮತ್ತೆ ಅಂಡರ್ಲೈನ್ ಮಾಡಿ ಬರೆಯುವಂತಹ ಪ್ರಯತ್ನವನ್ನ ಮಾಡ್ರಿ ಅಂತೇಳಿ ಹೇಳ್ತಾ, ಇದೀಗ ನಾವು 4 ದಿನಗಳಲ್ಲಿ ಏನನ್ನ ಕಲಿತೀವಿ ಅನ್ನುವಂತ ಚಾಕ್ಔಟ್ ಅನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಮೊದ್ಲು ಬರ್ಕೋರಿ. ನನ್ಗೆ ವಿದ್ಯಾ, ಮತ್ತೆ ನಂಜಪ್ಪ ಸರ್, ಚಿತ್ರ, ನೀವೆಲ್ಲ ಕಾಣ್ತಾ ಇದ್ದೀರಿ. ಬಟ್ ಚಿತ್ರ ಅವರು ಏನು ಬಹಳ ಲೈಟ್ ಎಲ್ಲ ಆಫ್ ಆಗ್ಬಿಟ್ಟಿದೆ ಅವ್ರದ್ದು. ಮತ್ತೆ ಕಿರಣ್ ಸರ್, ರಶ್ಮಿ, ಅರ್ಚನಾ, ಸರೋಜಾ, ನೀವೆಲ್ಲರೂ ನನ್ ಕಾಣ್ತಾ ಇದೀರಿ. ಕಿರಣ್ ಸರ್ ಅಂತೂ ಫುಲ್ ರೆಡಿ ಆಗಿ ಕುಂತಾರ. ಈಗ ಅವ್ರದೇ ಸ್ಕ್ರೀನ್ ಅನ್ನ ಅದೇ ರೀತಿ ಇಡ್ತೀನಿ, ನನ್ಗೆ ಎನರ್ಜಿ ಬರುತ್ತೆ. ನನ್ಗೆ ನೀಟ್ ಆಗಿ ಕೂಡೋರ್ ಬೇಕಲ್ಲ, ಎಲ್ಲಿಂದ ಅಲರ್ಟ್ ಝೋನ್ ನಲ್ಲಿ ಈ ಸ್ಕ್ರೀನ್ ಪಕ್ಕಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಹಾಗಾಗಿ ನೀವು ಮೇನ್ ಸ್ಕ್ರೀನ್ ಮೇಲೆ 4 ಜನ ಪಿಲ್ಲರ್ಸ್ ಇದ್ದೀರಿ, ಕಿರಣ್ ಸರ್, ರಶ್ಮಿ, ಅರ್ಚನಾ ಅಂಡ್ ಸರೋಜಾ. ಓಕೆನಾ? ಸೊ ಲಾಸ್ಟ್ ತನಕ ನಾನ್ ನಿಮ್ಗೆ ಫಾಲೋ ಮಾಡಕ್ಕೆ ಬರ್ಕೊಂಡ್ರಿ ಅಂದ್ರೆ ಎಸ್ ಅನ್ರಿ, ನಾನ್ ಮುಂದೆ ಹೋಗ್ತೀನಿ. ಓಕೆನಾ? ಎಸ್. ಸೊ ನಮ್ಮ 4 ಪಿಲ್ಲರ್ಸ್ ಗೆ ಒಂದ್ಸಲ ಅಭಿನಂದನೆಯನ್ನ ಹೇಳ್ತಾ, ಮೊದಲು ಬರ್ಕೋರಿ 4 days ನ ಕೋರ್ಸ್ ನಲ್ಲಿ ನಾವ್ ಏನೆಲ್ಲವನ್ನ ಕಲಿತೀವಿ ಅಂತ. ಮೊದಲು ಬರ್ಕೋರಿ ರೇಖೀಯ ಇತಿಹಾಸ. ಮೊದಲು ನಾವು ರೇಖೀಯ ಇತಿಹಾಸ, ಪ್ರತಿಯೊಂದಕ್ಕೂ ಸಮೇತ ತನ್ನದೇ ಆಗಿರುವಂತ ಒಂದು ಇತಿಹಾಸ ಇರುತ್ತೆ. ನೀವೆಲ್ಲರೂ ನನ್ನ ಎದುರಿಗೆ ಕುಂತೀರಂದ್ರೆ ನಿಮ್ಗೂ ಒಂದು ಇತಿಹಾಸ ಇದೆ. ಸುಮ್ನೆ ಮೈಂಡಿನಾಗ ಬಂದ್ ರೇಖೆ ಕಲಿಯೋದಕ್ಕೆ ನಿಂತಿಲ್ಲ, ಇದ್ರ ಹಿಂದೆ ಒಂದು ಇತಿಹಾಸ ಇದೆ. ಸಾರ್ನು ಇದ್ರ ಹಿಂದೆ ಯಾರೋ ಹೇಳಿದವ್ರು ಇರ್ತಾರ, ಅಥವಾ ಯಾರೋ ತಮ್ಮ ಅನುಭವವನ್ನ ಶೇರ್ ಮಾಡಿರ್ತಾರ, ನೀವು ಪ್ರಯತ್ನ ಮಾಡಿರ್ತೀರಿ, ಅಥವಾ ಒಬ್ರಿಬ್ಬರ್ ಗುರುಗಳ ಹತ್ರ ಕಲ್ತಿನೂ ಇರ್ತೀರಿ. ಅಲ್ಲಿ ನಿಮ್ಗೆ ಸರಿಯಾಗಿ ಅರ್ಥ ಆಗ್ಲಿಕ್ಕಿಲ್ಲ, ಯಾವ್ದೋ ಒಂದು ಎನರ್ಜಿ ನಿಮ್ಗೆ ಮತ್ತೆ 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 ಫೋರ್ಸ್ ಮಾಡ್ತಾನೆ ಇರುತ್ತೆ ರೇಖಿ ಕಡೆಗೆ. ಹಾಗಾಗಿ ನಿಮ್ಗೂ ಸಮೇತ ಒಂದು ಇತಿಹಾಸ ಇದೆ. ಅದೇ ರೀತಿ ರೇಖೆಗೂ ಒಂದು ಇತಿಹಾಸ ಇದೆ. ರೇಖಿಯ ಇತಿಹಾಸವನ್ನ ನೀವು ತಿಳ್ಕೊಳ್ತೀರಿ. ಸೊ ಎರಡನೇದ್ ಬರ್ಕೋರಿ ಇಂಡಿಯನ್ ರೇಖಿ ಇತಿಹಾಸ. ಒಂದು ಕಾಮನ್ ರೇಖಿ ಇತಿಹಾಸನು ಗೊತ್ತಾಗುತ್ತೆ ನಿಮ್ಗೆ. ಮತ್ತೆ ಭಾರತೀಯ ರೇಖಿಯ ಇತಿಹಾಸ. ನಾನ್ ಕಲ್ಸೋದು ಯಾವ್ದು, ನಾನು ಯಾವ ಗ್ರ್ಯಾಂಡ್ ಮಾಸ್ಟರ್ ಇದ್ದೀನಿ ಅಂದ್ರೆ ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇದ್ದೀನಿ.
ಸೊ ರೇಖೆಯಲ್ಲಿ ಸಾಕಷ್ಟು ಪ್ರಕಾರಗಳಿವೆ, ಅದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ತೀನಿ. ಭಾರತೀಯ ರೇಖೆಯ ಇತಿಹಾಸ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಚಕ್ರಗಳ ಮಾಹಿತಿ. ನಮ್ಮ ಶರೀರದಲ್ಲಿರುವಂತಹ 114 ಚಕ್ರಗಳಿವೆ. ಅದರಲ್ಲಿರುವಂತಹ ಪ್ರಮುಖ 7 ಚಕ್ರಗಳಿವೆ ನೋಡ್ರಿ. ಆ 7 ಚಕ್ರಗಳ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ. 3ನೇದು ನೆನಪಿದೇನ? ಮೊದಲು ರೇಖೆಯ ಇತಿಹಾಸ, ಸೆಕೆಂಡ್ ಭಾರತೀಯ ರೇಖೆ ಇತಿಹಾಸ, ಥರ್ಡ್ ಒನ್ ಬರುತ್ತೆ ಚಕ್ರಗಳ ಮಾಹಿತಿ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಪಂಚಕೋಶಗಳು. ಪಂಚಕೋಶಗಳು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಪಂಚತತ್ವಗಳು. ಇವೆಲ್ಲ ಟಾಪಿಕ್ ಬೇರೆ ಬೇರೆ ಟಾಪಿಕ್ ಇರೋದು. ಇಷ್ಟು ಟಾಪಿಕ್ ಅನ್ನ ನಾನು ಕವರ್ ಮಾಡ್ತೀನಿ ನಿಮ್ಗೆ. ಪಂಚ ತತ್ವಗಳು. ಅದಾದ್ಮೇಲೆ ಪ್ರಭಾವಳಿ ಅಥವಾ ಔರಾ. ಪ್ರಭಾವಳಿ ಬರೆದು ಬ್ರಾಕೆಟ್ ನಲ್ಲಿ ಔರಾ ಅಂತ ಹೇಳಿ ಹಾಕ್ರಿ. ಅದಾದ ನಂತರ ಬಹಳ ಇಲ್ಲ ಒಂದು 10 ನಿಮಿಷದ ನಿಮ್ಗೆ ಕ್ರಿಸ್ಟಲ್ಸ್ ನ ಮಾಹಿತಿಯನ್ನ ಕೊಡ್ತೀವಿ. ಒಬ್ಬ ರೇಖಿ ಮಾಸ್ಟರ್ ಆಗಿ ಕ್ರಿಸ್ಟಲ್ಸ್ ಅನ್ನ ಯೂಸ್ ಯಾಕೆ ಮಾಡ್ಬೇಕು ನಾವು, ಅದ್ರದ್ದು ಎನರ್ಜಿ ನಮ್ಗೆ ಏನ್ ಹೆಲ್ಪ್ ಮಾಡುತ್ತೆ ಅನ್ನೋದು ಒಂದು 10 ಮಿನಿಟ್ಸ್ ಮಾತ್ರ ಇರುತ್ತೆ, ಅದೇನು ಜಾಸ್ತಿ ಇರೋದಿಲ್ಲ. ಬಟ್ ಆ ಮಾಹಿತಿಯನ್ನ ಈ ಸಲ ಆಡ್ ಮಾಡೋ ಸಲುವಾಗಿ 1 ಡೇ ನಾವು ಎಕ್ಸ್ಟ್ರಾ ಮಾಡಿದ್ದು. ಅದಾದ್ಮೇಲೆ ಬರ್ಕೋರಿ ಸೆಲ್ಫ್ ಹೀಲಿಂಗ್ ಸ್ಟೆಪ್ಸ್ ಪ್ಲಸ್ ಪ್ರಾಕ್ಟಿಕಲ್. ಸೆಲ್ಫ್ ಹೀಲಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕಲಿತ್ರಿ. ಕಲಿಯೋದು ಮತ್ತೆ ಮಾಡೋದು ಎರಡನ್ನ ಬರುತ್ತೆ. ಸೆಲ್ಫ್ ಹೀಲಿಂಗ್ ನ ಲರ್ನಿಂಗ್ ಮತ್ತೆ ಪ್ರಾಕ್ಟೀಸ್ ಎರಡು. ಅದಾದ್ಮೇಲೆ ಕೊನೆಗೆ ಬರುತ್ತೆ ದೀಕ್ಷೆ. ಲಾಸ್ಟಿಗೆ ನಿಮ್ಗೆಲ್ಲರಿಗೂ ರೇಖಿ ಲೆವೆಲ್ 1 ನ ದೀಕ್ಷೆ ಇರುತ್ತೆ. ಅದಾದ ನಂತರ ಕೊನೆಗೆ ಸಾಧ್ಯ ಆದ್ರೆ, ಅದೇ ನಮ್ಮ ಪ್ಲಾನ್ ನಲ್ಲಿ ಬರೋದಿಲ್ಲ, ರೇಖಿ ಲೆವೆಲ್ 2 ನಲ್ಲಿ ಏನಿದೆ ಅನ್ನೋ ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ. ಬೇಕಂದ್ರೆ ಒಂದ್ ಸ್ಟೆಪ್ ಇಡ್ಬೋದು, ಇಲ್ಲಾಂದ್ರೆ ಸೆಲ್ಫ್ ಹೀಲಿಂಗ್ ಕಲ್ತ್ ಆರಾಮ್ಸೆ ನಿಮ್ಮ ಮನೆಯಲ್ಲಿ ನೀವು ಇರ್ಬೋದು. ಓಕೆನಾ? ಇಷ್ಟು ನಾನು ಕವರ್ ಮಾಡುವಂತ 4 ಡೇಸ್ ನ ಟೈಮ್ ಟೇಬಲ್ ಇದೆ. 4 ದಿನಗಳ ಕಾಲ ನಾನು ನಿಮ್ಮ ಜೊತೆಗಿರ್ತೀನಿ, ನೀವು ನನ್ನ ಜೊತೆಗಿರ್ಬೇಕು. ಎರಡೂ ಕಡೆಗೂ ಕೆಲಸ ಆಗ್ಬೇಕು. ಒಂದು. ಅದಾದ್ಮೇಲೆ ರಿಪೀಟ್ ಇನ್ನೊಂದ್ಸಲ ರೇಖೆ ಇತಿಹಾಸ ಫಸ್ಟ್. ಇಲ್ಲಾಂದ್ರೆ ಸ್ಟೆಪ್ಸ್ ಯಾರಾದ್ರೂ ಒಬ್ರು ಬರ್ಕೊಡ್ರು, ನೀವು ಗ್ರೂಪ್ ನಲ್ಲಿ ಹಾಕ್ಬಿಡ್ರಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಚೈತ್ರ ಮ್ಯಾಮ್ ಗ್ರೂಪ್ ನಲ್ಲಿ ಯಾರಾದ್ರೂ ಒಬ್ರು ಶೇರ್ ಮಾಡ್ತಾರೆ ನಿಮ್ಗೆ. ಇಲ್ಲಿ 4-5 ಜನ ಇದ್ದಾರೆ, ಬರ್ದಿರುವಂತಹ ಸ್ಟೆಪ್ಸ್ ಅನ್ನ ನಿಮ್ ಗ್ರೂಪ್ ನಲ್ಲಿ ಕಳಿಸ್ಬಿಡ್ತೀವಿ. ಓಕೆನಾ? ಎಸ್. ಸೊ ಈ 4 ದಿನಗಳ ಕಾಲ ನಾನು ನಿಮ್ಗೆ ಸಮಯ ಕೊಡ್ತೀನಿ, ನೀವು ನನ್ಗೆ ಸಮಯ ಕೊಡ್ಬೇಕು. ಅದಾದ್ಮೇಲೆ ದೊಡ್ಡ ಕಂಡೀಷನ್ ನಮ್ದು ಏನು ಅಂದ್ರೆ ವಿಡಿಯೋ ಆನ್ ಇಡ್ಬೇಕು. ರೀಸನ್ ಏನು ಅಂತ ಹೇಳ್ತೀನಿ ನೋಡ್ರಿ. ಯಾಕೆ ವಿಡಿಯೋ ನಿಮ್ಗೆ ಗೊತ್ತಿರ್ಲಿ. ನೀವ್ ಏನಾದ್ರೂ ವಿಡಿಯೋ ಆಫ್ ಇಟ್ರೆ ನಿಮ್ಮ ಮೈಂಡ್ ಇದೆ ನೋಡ್ರಿ, ಅದು ನಂಬಿಕೆ ಇರೋದಿಲ್ಲ ಮೈಂಡಿಗೆ. ವಿಡಿಯೋ ಆಫ್ ಇದ್ರೆ ಯಾರೋ ಏನೋ ಹೇಳ್ತಾ ಇದ್ದಾರಂತ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಅರ್ಥನೇ ಆಗೋದಿಲ್ಲ. ಒಬ್ರು ಯಾರೋ ಜೀವಂತ ವ್ಯಕ್ತಿ ಒಬ್ರು ಕುಂತ ಏನೋ ಕ್ಲಾಸ್ ಮಾಡ್ಲತ್ತಾರ, ರೇಖಿ ಬಗ್ಗೆ ಹೇಳ್ತಾರೆ, ಏನು ಗೊತ್ತೇ ಆಗೋದಿಲ್ಲ ಅದಕ್ಕೆ. ಅದು ಫೀಲಿಂಗ್ ಜೊತೆಗೆ ಕನೆಕ್ಟ್ ಆಗೋದಿಲ್ಲ ಯಾವಾಗಾದ್ರೂ ವಿಡಿಯೋ ಆಫ್ ಇದ್ರು. ಒಂದೇ ಮಾಹಿತಿ ಇದು ಸೈಂಟಿಫಿಕ್ ಆಗಿ. ಎರಡನೇದು ಸುಮ್ನೆ ನೀವು ಫೀಲ್ ಮಾಡ್ಕೊಡ್ರಿ, ನಾನು ನಿಮ್ ಮನೆಗ್ ಬಂದೀನಿ ಅಂತ ತಿಳ್ಕೊರ್. ಒಂದಿನ ಬರ್ತೀನಿ ನೋಡ್ರಿ, ಅಂತ ಸಮಯನೂ ಬರ್ಬೋದೇನ್, ಬರೋದಿಲ್ಲ ಅಂತ ಏನಿಲ್ಲ. ಜಗತ್ ಬಹಳ ಸಣ್ಣದಿದೆ ನನ್ನ ಪ್ರಕಾರ. ನಾನು ನಿಮ್ ಮನೆಗ್ ಬಂದೀನಿ, ನಿಮ್ ಬೆಲ್ ಬಾರಿಸ್ತಾ ಇದ್ದೀನಿ ಟ್ರಿಂಗ್ ಟ್ರಿಂಗ್ ಅಂತ. ನೀವು ಮಾತ್ರ ನಿಮ್ ಗೇಟ್ ಅನ್ನ ಕ್ಲೋಸ್ ಮಾಡ್ಬಿಟ್ಟಿ, ನಿಮ್ಮ ಡೋರ್. ಹೆಂಗ್ ಫೀಲ್ ಆಗುತ್ತೆ? ಗುಡ್ ಫೀಲ್ ಆಗುತ್ತೆ. ಸೇಮ್ ಹಂಗೆ ನೀವೆಲ್ಲಾರು ಏನ್ ವಿಡಿಯೋ ಆಫ್ ಮಾಡಿರಿ ನೋಡ್ರಿ, ಗೇಟ್ ಹಾಕಿದಂಗೆ ಫೀಲ್ ಆಗುತ್ತೆ. ಬಾಸಲನ್ನ ಸ್ಕ್ರೀನ್ ಅನ್ನ ಓಡ್ಸಂಗಿಲ್ಲ, ಯಾಕಂದ್ರೆ ಎಲ್ಲಾರು ಆಫ್ ಇಡ್ತೀರಿ ಅಂತ ನನ್ಗೆ ಗೊತ್ತಿದೆ. ಸೊ ಹಾಗಾಗಿ ಯಾವಾಗ್ಲೂ ಯಾರೇ ಗುರುಗಳ ಹತ್ರ ನೀವು ಕಲಿತಾ ಇದ್ದೀರಿ ಅಂದ್ರ ವಿಡಿಯೋ ಆನ್ ಮಾಡೋದ್ರಿಂದ ಅದು ನಿಮ್ಗೆ ಬೆನಿಫಿಟ್ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದೀಗ ಬರೆಯೋದಕ್ಕೆ ಶುರು ಮಾಡ್ರಿ. ರೇಖಿ ಅನ್ನುವಂಥದ್ದು, ರೇಖಿ ಅಂದ್ರೆ ಏನು ಅಂದ್ರ ಬ್ರಹ್ಮಾಂಡದ ಶಕ್ತಿ. ಎಸ್, ರೇಖಿ ಅಂದ್ರೆ ಬ್ರಹ್ಮಾಂಡದ ಶಕ್ತಿ. 1 ನಿಮಿಷ. ಸ್ವಲ್ಪ ನೋಟ್ ಮಾಡ್ಕೊಡ್ರಿ ನೀವು. ರೇಖಿ ಅಂದ್ರೆ ಬ್ರಹ್ಮಾಂಡದ, ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಶಕ್ತಿ ಅಥವಾ ಎನರ್ಜಿ. ಎಸ್, ರೇ ಅಂದ್ರೆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ, ಕಿ ಅಂದ್ರೆ ಶಕ್ತಿ ಅಥವಾ ಎನರ್ಜಿ ಅಥವಾ ಫೋರ್ಸ್. ಈ ರೀತಿಯನ್ನು ನಾವಿದನ್ನ ಹೇಳ್ಬೋದು. ಹಾಗಾಗಿ ರೇಖಿ ಅಂದ ತಕ್ಷಣಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಒಂದು ವಿಷಯ ಏನು ಅಂದ್ರ, ಬ್ರಹ್ಮಾಂಡದ ಅನಂತ ಶಕ್ತಿ ಏನಿದೆ ನೋಡ್ರಿ, ಅದನ್ನ ನನ್ನೊಳಗೆ ಪ್ರವಾಹ ಆಗೋದಕ್ಕೆ ಬಿಡೋದು ಅಂತ.
ಪ್ರವಾಹ ಆಗುತ್ತೆ ನಮ್ಮೊಳಗೆ. ಹಾಗಾಗಿ ಇದಕ್ಕೆ ಯೂನಿವರ್ಸಲ್ ಪವರ್, ಯೂನಿವರ್ಸಲ್ ಎನರ್ಜಿ ಅನ್ನುವಂತ ಹೆಸರುಗಳಿಂದ ನಾವಿದನ್ನ ಕರಿತೀವಿ. ಹಾಗಾಗಿ ರೇಖಿಯನ್ನ ನಾವೇನಾದ್ರೂ ಅರ್ಥ ಮಾಡ್ಕೊಳ್ಬೇಕಂದ್ರ ನೀವು ಒಂದಿಷ್ಟು ಇತಿಹಾಸ ನಿಮ್ಗೆ ಗೊತ್ತಾಗ್ಬೇಕು. 18ನೇ ಶತಮಾನಕ್ಕೆ ಬಂದಾಗ ವಿಶ್ವದ ಮೊಟ್ಟ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಅಂತ ಯಾರಿಗಂತೀವಿ ಅಂದ್ರ ಡಾಕ್ಟರ್ ಮಿಕಾವೊ ಉಸುಯಿ ಅವರಿಗೆ. ಸ್ವಲ್ಪ ಹೆಸರು ಬರ್ಕೊಳ್ರಿ. ನಮ್ಮೆಲ್ಲರ ವಿಶ್ವದ ಪ್ರಪ್ರಥಮ ರೇಖಿಯ ಮಹಾ ಗ್ರ್ಯಾಂಡ್ ಮಾಸ್ಟರ್, ವಿಶ್ವದ ಗ್ರ್ಯಾಂಡ್ ಮಾಸ್ಟರ್ ಯಾರಿಗ್ ಹೇಳ್ತೀವಂದ್ರ ಡಾಕ್ಟರ್ ಮಿಕಾವೊ ಉಸುಯಿ ಅವ್ರಿಗೆ ಹೇಳ್ತೀವಿ ನಾವು. ಸೊ ಹಾಗಾಗಿ ಇವರು ಒಬ್ಬ ಬೌದ್ಧಿಸ್ಟ್ ಮಾಂಕ್ ಆಗಿರ್ತಾರೆ, ಅಂದ್ರೆ ಬುದ್ಧಿಷ್ಟ ಸಮಾಜದ ಒಬ್ಬ ಸನ್ಯಾಸಿ ಆಗಿರ್ತಾರೆ, ಮಾಂಕ್ ಆಗಿರ್ತಾರೆ. ಹಾಗಾಗಿ ಇವರು ಅಧ್ಯಾತ್ಮದ ಪಾಠ ಪ್ರವಚನ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನಂದ್ರೆ ಇವ್ರಿಗೆ ಪ್ರಶ್ನೆಯನ್ನ ಮಾಡ್ತಾನಂತೆ. ಏನು ಅಂದ್ರ, ನಮ್ಮ ಅಂಗೈಯಲ್ಲಿನೇ ಬಹಳಷ್ಟು ಶಕ್ತಿ ಇದೆ ಅಂತ ಹೇಳ್ತಾರ. ಹಾಗಾಗಿ ಯೇಸು ಕ್ರಿಸ್ತರಿರ್ಬೋದು ಅಥವಾ ಗೌತಮ್ ಬುದ್ಧರಿರ್ಬೋದು, ಇವರೆಲ್ಲರೂ ಸಮೇತ ಟಚ್ ಮಾಡುವ ಮೂಲಕ ಬಹಳಷ್ಟು ಜನರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುವವರಿಗೆ ಪರಿಹಾರ ನೀಡಿದ್ದನ್ನ ನಾವು ಕೇಳ್ತೀವಿ. ಹಾಗಾದ್ರೆ ಇವತ್ತ್ಯಾಕದು ಸಾಧ್ಯ ಇಲ್ಲ? ಆ ಸ್ಟೂಡೆಂಟ್ ಕೇಳಿದಾಗ ಇವ್ರಿಗೆ ಏನಾಗುತ್ತೆ ಅಂದ್ರೆ ಒಂಥರ ಯೋಚನೆ ಮಾಡ್ಲಕ್ ಶುರು ಮಾಡ್ತಾರ. ನಿಜವಾಗ್ಲೂ ಈ ರೀತಿ ಆಗಿದ್ದು ನಮ್ಮ ಭೂಮಿ ಮೇಲೆ ಇದೆ, ಹಾಗಾದ್ರೆ ಅವ್ರಿಗೆ ಸಾಧ್ಯ ಇರೋದು ನಮ್ಗೆ ಹೇಗ್ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಸರ್ಚ್ ಮಾಡೋದಕ್ ಶುರು ಮಾಡ್ತಾರೆ. ಯಾರು? ಡಾಕ್ಟರ್ ಮಿಕಾವೊ ಉಸುಯಿ ಅವರು. ಅದಾದ ನಂತರ ಅವ್ರಿಗೆ ಅರ್ಥ ಆಗಿದ್ದು ಏನು ಅಂದ್ರ, ಇದರ ಮೂಲ ಎಲ್ಲಿ ಸಿಗುತ್ತೆ ಅಂದ್ರ ಭಾರತದಲ್ಲಿ ಸಿಗುತ್ತೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಹಾಗಾಗಿ ಸುಮಾರು 12 ವರ್ಷಗಳ ಕಾಲ ಭಾರತಕ್ಕೆ ಅವ್ರು ಸ್ವಯಂ ಆಗಿ ಅವರೇ ಬಂದು ಅಷ್ಟು ವೇದಗಳು, ಉಪನಿಷತ್ತುಗಳು ಎಲ್ಲವನ್ನ ಅಧ್ಯಯನ ಮಾಡಿದ ಮೇಲೆ ಅವ್ರಿಗೆ ಅರ್ಥ ಆಗಿದ್ದು ಏನು ಅಂದ್ರ, ಒಂದು ರೇಖಿ ಅನ್ನುವಂಥದ್ದು ಯೂನಿವರ್ಸಲ್ ಎನರ್ಜಿ ಇದೆ, ಅದು ನಮ್ ಜೊತೆಗೆ ಕನೆಕ್ಟ್ ಇದೆ ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ. ಅದಾದ್ಮೇಲೆ ಅವರು ಜಪಾನ್ನ ಕುರುಮಾ ಅನ್ನುವಂಥ ಒಂದು ಬೆಟ್ಟ ಇದು, ಅದಕ್ಕೆ ಕರುಮಾ ಅನ್ನುವಂತ ಹೆಸರು ಕರೀತಾರ. ಆ ಕುರುಮಾ ಬೆಟ್ಟದಲ್ಲಿ ಅವ್ರು 21 ದಿನಗಳ ಕಾಲ ತಪಸ್ಸನ್ನ ಆಚರಣೆ ಮಾಡ್ತಾರೆ. 21 ಡೇಸ್ ನಂತರ ಅವರಿಗೆ ಬೆಳಕಿನ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮೊದಲ ಸಲ ಏನ್ ಬೆಳಕಿನ ದರ್ಶನ ಆಗಿದೆ ನೋಡ್ರಿ, ಅದಕ್ಕೆ ನಾವು ರೇಖಿ ಲೆವೆಲ್ 1 ಅಂತ ಕರಿತೀವಿ. ಬರ್ಕೊಡು ಸರ್. ರೇಖಿ ಲೆವೆಲ್ 1 ಯಾವ್ದು ಅಂದ್ರ, ಡಾಕ್ಟರ್ ಮಿಕಾವೊ ಉಸುಯಿ ಅವ್ರಿಗೆ ಏನ್ ಬೆಳಕಿನ ದರ್ಶನ ಆಯ್ತು ನೋಡ್ರಿ, ಆ ಸ್ಥಿತಿಗೆ ನಾವು ಬರ್ತೀವಿ ನೋಡ್ರಿ, ಅದು ರೇಖಿ ಲೆವೆಲ್ 1. ಅದಾದ್ಮೇಲೆ ಮತ್ತೆ 2ನೇ ಸಲ ಅವ್ರು ತಪಸ್ಸಿಗೆ ಕುಳಿತುಕೊಂಡಿರ್ತಾರ. ಅವಾಗ ಅವ್ರಿಗೆ ಸಿಂಬಲ್ಸ್ ಗಳ ದರ್ಶನ ಆಗುತ್ತೆ. ಸಿಂಬಲ್ಸ್ ಅಂದ್ರೆ ಸಂಕೇತಗಳು, ಕೆಲವೊಂದು ಶಕ್ತಿಯ ಸಂಕೇತಗಳು ಅವ್ರಿಗೆ ದರ್ಶನ ಆಗುತ್ತೆ. ಆ ಬೆಳಕು ಅವರಲ್ಲಿ ಪ್ರವಾಹಿಸೋದಕ್ಕೆ ಶುರು ಮಾಡುತ್ತೆ, ಪ್ರಾರಂಭಿಸುತ್ತೆ. ಅವಾಗ ಅದೇ ಸಿಂಬಲ್ಸ್ ಗಳಿಗೆ ನಾವು ರೇಖಿ ಲೆವೆಲ್ 2 ನ ಸಿಂಬಲ್ಸ್ ಗಳಂತ ಕರಿತೀವಿ. ಹೀಗೆ 3ನೇ ಸಲ ಮಾಡ್ತಾರ, ರೇಖಿ ಲೆವೆಲ್ 3 ಮಾಡಿವಿ. ಕೊನೆಗೆ ಅವ್ರು ಇನ್ನೊಬ್ರಿಗೆ ಯಾವ ರೀತಿ ಅಟ್ಯೂನ್ಮೆಂಟ್ ಅನ್ನ ಕೊಡ್ಬೇಕು, ನಂತರನೇ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ಅನ್ನ ಯಾವ ರೀತಿ ಹುಟ್ಟಾಕ್ಬೇಕು ಅನ್ನುವಂತ ಒಂದು ದೊಡ್ಡ ಅಧ್ಯಯನದ ನಂತರ ಅವ್ರ ಏನ್ ಹೀಲಿಂಗ್ ಪ್ರೊಸೆಸ್ ಇತ್ತು, ದೀಕ್ಷೆ ಎನ್ನುವಂಥದ್ದು ಇತ್ತು ನೋಡ್ರಿ, ಅದು ರೇಖಿ ಲೆವೆಲ್ 4 ಅಲ್ಲಿ ಬರುತ್ತೆ. ಈ ರೀತಿ 4 ಪ್ರಕಾರದ ರೇಖಿಯನ್ನ ನಾವು ನೋಡ್ತೀವಿ. ಮೂಲ ರೇಖಿವೆ ನೋಡ್ರಿ, ಅವು 4 ಪ್ರಕಾರ. ಎಸ್, ಸೊ ಇಷ್ಟೆಲ್ಲರಿಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ರೇಖಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಅಂತ ಹೇಳಿ 4 ಪ್ರಕಾರದ ಮುಖ್ಯ ರೇಖಿಗಳಿವೆ. ಆದ್ರೆ ಇವತ್ತು ರೇಖಿಯಲ್ಲಿ ಸಾಕಷ್ಟು ಪ್ರಕಾರದ ರೇಖಿಗಳನ್ನ ನಾವು ನೋಡ್ತೀವಿ. ಅದರ ಹೆಸರು ಬರ್ಕೋರಿ ಸ್ವಲ್ಪ ನೀವು. ಬಹಳಷ್ಟು ಪ್ರಕಾರದ ರೇಖಿ ಇವೆ, ಆದ್ರೆ ಮೂಲ ರೇಖಿ ಇದೇ ರೇಖಿ. ಡಾಕ್ಟರ್ ಮಿಕಾವೊ ಉಸುಯಿ ಅವ್ರೇನ್ 18ನೇ ಶತಮಾನದಲ್ಲಿ ಹೇಳಿದ್ರು ನೋಡ್ರಿ, ಅದನ್ನ ನಾವು ಮೂಲ ರೇಖಿ ಅಂತ ಹೇಳಿ ಕರಿತೀವಿ. ಆಧುನಿಕ ಜಗತ್ತಿನ ಮೂಲ ರೇಖಿ ಅದು. ಅದಾದ ನಂತರ ಸಾಕಷ್ಟು ರೇಖಿಗಳು ಅದರಲ್ಲಿ ಆಡ್ ಆಗುವುದಕ್ಕೆ ಶುರುವಾದು. ಅದರಲ್ಲಿ ಕೆಲವೊಂದು ರೇಖಿಗಳು ಬರುತ್ತೆ. ಹೇಳ್ತೀನಿ ಕಿರಣ್ ಸರ್, ನೀವು ವೇಟ್ ಮಾಡಿ. ಕೆಲವೊಂದು ರೇಖಿಗಳಿದೆ ನೋಡ್ರಿ, ಅದ್ರ ಹೆಸರುಗಳನ್ನ ಹೇಳ್ತೀನಿ. ಒಂದು ಬರುತ್ತೆ, ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ಜಪಾನೀಸ್ ರೇಖಿ ಅಂತಿದೆ ಒಂದು, ಅಂದ್ರೆ ಜಪಾನ್ ದೇಶದಲ್ಲಿನೇ ಮಾಡುವಂತ ರೇಖಿಯ ಪದ್ಧತಿ, ಒಂದು ವಿಭಿನ್ನತೆ ಇದೆ. ಹಾಗಾಗಿ ಅದನ್ನ ಜಪಾನೀಸ್ ರೇಖಿ ಅಂತ ಹೇಳಿ ಕರೀತಾರೆ. ಎಸ್, ಅದಾದ್ಮೇಲೆ ಸ್ವಲ್ಪ ನೋಟ್ ಮಾಡ್ಕೊಡ್ರಿ, ಇದನ್ನ ಬರ್ಕೊಡ್ರಿ, ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನಿದೆ ಒಳಗಂತ. ಅದಾದ್ಮೇಲೆ ರಾಜಕ್ರಿಯಾ ರೇಖಿ ಅಂತ ಬರುತ್ತೆ, ಕೇಳಿರ್ಬೋದು ನೀವು. ರಾಜಕ್ರಿಯಾ ರೇಖಿ ಅಂತೇಳಿ ಬರುತ್ತೆ. ಅದ್ರ ನಂತರ ಇನ್ನೂ ಒಂದ್ ರೇಖಿ ಬರುತ್ತೆ, ಕರುಣಾ ರೇಖಿ ಅಂತ ಹೇಳಿ. ಇಲ್ಲಿ ಸಿಂಬಲ್ಸ್ ಗಳು ಇವೆ. ಕರುಣಾ ರೇಖಿಯಲ್ಲಿ ಹಾರ್ಟ್ ಚಕ್ರಕ್ಕೆ ಸಂಬಂಧಪಟ್ಟಿರುವಂತ ರೇಖಿ ಅದರಲ್ಲಿ ಆಡ್ ಆಗಿದೆ, ಕರುಣಾ ರೇಖಿ.
ಎಸ್. ಅದಾದ್ಮೇಲೆ ಕೊನೆಗೆ ಬರುತ್ತೆ ಒಂದು ಮನಿ ರೇಖೆ. ಮನಿ ರೇಖೆ ಅಂದ್ರ ಅಬಂಡನ್ಸ್ ಸಲುವಾಗಿನೇ ಯೂಸ್ ಮಾಡುವಂತ ರೇಖೆ. ಸೊ ಹಾಗಾಗಿ ಈ ಎಲ್ಲಾ ರೇಖೆಗಳಲ್ಲಿ ಇನ್ನೂ ಒಂದು ಅದ್ಭುತವಾದ ರೇಖೆ ಇದೆ. ಅದು ಯಾವುದು ಅಂದ್ರೆ ಭಾರತೀಯ ರೇಖೆ, ಇಂಡಿಯನ್ ರೇಖೆ. ಸೊ ಇಲ್ಲಿ ನಮ್ದು ಪ್ರಾರಂಭ ಆಗುತ್ತೆ. ನಾನಿರೋದು ಯಾರು ಅಂದ್ರ ಭಾರತೀಯ ರೇಖೆಯ ಗ್ರ್ಯಾಂಡ್ ಮಾಸ್ಟರ್ ಇದ್ದೀನಿ. ಎಸ್, ಯಾವ್ದು ಬರುತ್ತೆ? ಇಂಡಿಯನ್ ರೇಖೆ. ಎಸ್. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಈಗ ನಾವು ಭಾರತೀಯ ರೇಖೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಇಡೀ ಒಂದು ಭೂಮಿ ಇದೆ ನೋಡ್ರಿ, ಪೃಥ್ವಿ ಅಂತೀವಲ್ಲ, ಆ ಗ್ಲೋಬ್ ಅನ್ನ ಒಂದು ಮರಕ್ಕೆ ಹೋಲಿಸಿದ್ರೆ, ಆ ಮರದ ತಾಯಿ ಬೇರೆ ಏನಿದೆ ನೋಡ್ರಿ, ಅದು ಭಾರತನೇ ಇದೆ. ಅರ್ಥ ಆಗುತ್ತೆ ಎಲ್ಲರಿಗೂ? ಗ್ಲೋಬ್ ಅಂದ್ರೆ ಭೂಮಿಯನ್ನ ಒಂದು ಮರಕ್ಕೆ ನಾವೇನಾದ್ರೂ ಹೋಲಿಸಿದ್ರೆ ಎಲ್ಲಾ ದೇಶಗಳು ಅದ್ರಲ್ಲೆಲ್ಲ ಬರುತ್ತೆ. ಆದ್ರೆ ಭಾರತ ಅಂತ ಬಂದಾಗ ಸ್ಪೆಷಲಿ ನಮ್ಮ ಆಧ್ಯಾತ್ಮಿಕ ಶಕ್ತಿಯ ಮೂಲ ಬೇರು ಅಂತ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರ ಋಗ್ವೇದದಿಂದ ಪ್ರಾರಂಭ ಆಗುತ್ತೆ. ಬರ್ಕೊಡ್ರಿ, ಎಲ್ಲಿಂದ ಪ್ರಾರಂಭ ಆಗುತ್ತೆ? ಋಗ್ವೇದದಿಂದ. ಹಾಗಾಗಿ ರೇಖೆಯ ಮೂಲ ಇತಿಹಾಸ ಪ್ರಾರಂಭ ಆಗೋದು ಎಲ್ಲಿ ಅಂದ್ರ ಋಗ್ವೇದದಲ್ಲಿ. ಹಾಗಾಗಿ ನಮ್ಮ ಋಷಿಗಳು, ಮುನಿಗಳು, ಶರಣರು, ಸಂತರು, ಮಹಾತ್ಮರು, ಸೂಫಿಗಳು ಮತ್ತೆ ಪ್ರತಿಯೊಂದು ಮನೆಯಲ್ಲಿರುವಂತಹ ತಾಯಂದಿರು ಸಮೇತ ರೇಖೆಯನ್ನ ಬಳಸಿದವರು ಇದ್ದಾರೆ. ಈಗ್ಲೂ ನಾವು ಬಳಸ್ತೀವಿ, ಆದ್ರೆ ನಮ್ಗ್ ಗೊತ್ತಿಲ್ಲ ರೇಖಿನೇ ಇದೆ ಇದು ಅಂತ ಹೇಳಿ. ನಿಮ್ಗೆ ಹೇಳುವಾಗ ಅನಿಸುತ್ತೆ, ಅಯ್ಯೋ ನಾವು ಪ್ರತಿದಿನನೂ ಮಾಡ್ತೀವಿ, ನಮ್ಗೆ ಗೊತ್ತೇ ಇಲ್ಲ. ರೀಸನ್ ಅದೇ ಇರೋದು. ಸೊ ಹಾಗಾಗಿ ಇಲ್ಲಿ ಋಗ್ವೇದದಲ್ಲಿ ಒಂದು ವಾಕ್ಯ ಬರುತ್ತೆ, ಋಗ್ವೇದದ ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರಂ. ವರ್ಡ್ ಬರ್ಕೋರಿ, ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರಂ ಅಂದ್ರ ನನ್ನ ಅಂಗೈಯಲ್ಲಿ ಏನಿದೆ? ಭಗವಂತನ ಶಕ್ತಿ ಇದೆ ಅಂತ. ಹಾಗಾಗಿ ಪರಾತ್ಪರ ಶಕ್ತಿ ಎಲ್ಲಿದೆ ಅಂದ್ರೆ ನನ್ನ ಅಂಗೈಯಲ್ಲಿದೆ ಅಂತೇಳಿ ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ ದಾಖಲೆ ಇದೆ. ನಮ್ಮ ಅಂಗೈಯಲ್ಲಿ ಪಾವರ್ ಇದೆ ಅಂತ ದಾಖಲೆ ಇದೆ. ಇದು 1ನೇ ದಾಖಲೆ. ಅದಾದ್ಮೇಲೆ ಸೆಕೆಂಡ್ ಬರ್ಕೋರಿ, ಅಥರ್ವ ವೇದದಲ್ಲಿ, ಋಗ್ವೇದ ಆದ್ಮೇಲೆ ಅಥರ್ವ ವೇದದಲ್ಲಿ ಒಂದು ವಾಕ್ಯ ಬರುತ್ತೆ. ಏನು ಅಂದ್ರ ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ನಾನು ಇದನ್ನು ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ. ನನ್ನ 2 ಅಂಗೈಗಳಲ್ಲಿ ಏನಿದೆ? ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ಆದ್ರೆ ಈ ಬ್ರಹ್ಮಾಂಡದ ಶಕ್ತಿಯನ್ನ ನೋಡ್ರಿ, ಅಥರ್ವ ವೇದ ಎಷ್ಟು ಗ್ರೇಟ್ ಇವೆ ನಮ್ ಗ್ರಂಥಗಳು. ಅಥರ್ವ ವೇದ ಹೇಳೋದಿಲ್ಲ ಅನಂತ ಶಕ್ತಿ ನಾನ್ ಬಳಸ್ಕೊಳ್ತೀನಂತಿಲ್ಲ, ಲೋಕ ಕಲ್ಯಾಣಕ್ಕಾಗಿ. ಹಾಗಾಗಿ ಬರ್ಕೊಡ್ರಿ, ರೇಖಿ ಇರೋದು ಲೋಕ ಕಲ್ಯಾಣಕ್ಕಾಗಿ. ರೇಖಿಯಲ್ಲಿ ಲೆವೆಲ್ 1 ಇದೆ ನೋಡ್ರಿ, ಲೆವೆಲ್ 1 ಮಾತ್ರ ಸೆಲ್ಫ್ ಫೀಲಿಂಗ್ ಇದೆ. ನೀವು 2, 3, 4 ಬೇರೆ ಯಾವ ರೇಖಿಗೂ ಹೋಗ್ರಿ, ಅಲ್ಲಿ ಇನ್ನೊಬ್ರಿಗೆ ಸಪೋರ್ಟ್ ಮಾಡೋದೇ ಇದೆ, ಇನ್ನೊಬ್ರಿಗೆ ಸಹಾಯ ಮಾಡೋದಿದೆ, ಇನ್ನೊಬ್ರಿಗೆ ಎನರ್ಜಿ ಕೊಡೋದಿದೆ, ಇನ್ನೊಬ್ರ ಕೈ ಹಿಡಿದು ನಡೆಸುವಂತದ್ದಿದೆ ನೋಡ್ರಿ, ಅದು ರೇಖೆಯಲ್ಲಿದೆ. ಹಾಗಾಗಿ ನಾನಂತೀನಿ ಜಗತ್ತಿನ ಅದ್ಭುತವಾದ ಥೆರಪಿ ಇದೆ. ನೀವು ಯಾವ್ದೇ ಥೆರಪಿ ಹೋಗ್ರಿ, ಸೆಲ್ಫ್ ಮೇಲೆ ವರ್ಕ್ ಮಾಡ್ರಿ ಅಂತಾರ ಅವ್ರು. ಇಲ್ಲ, ಹಂಗಿಲ್ಲ. ಸೆಲ್ಫ್ ಮೇಲೆ ಕೇವಲ ರೇಖಿ ಲೆವೆಲ್ 1 ಇರೋದು. ನೀವು 2ಕ್ಕೆ ಬಂದ್ರಿ ಅಂದ್ರೆ ಅದರ್ಸ್ ಹೀಲಿಂಗ್ ಮಾಡ್ಬೇಕು. ನೀವು ಇನ್ನೊಬ್ರಿಗೆ ಹೀಲಿಂಗ್ ಅನ್ನ ಕೊಡ್ಬೇಕು, ಇನ್ನೊಬ್ರ ಜೀವನದಲ್ಲಿ ಪರಿವರ್ತನೆಯನ್ನ ಮಾಡ್ಬೇಕು. ಹಾಗಾಗಿ ಅಥರ್ವ ವೇದ ಹೇಳುತ್ತೆ, ಬ್ರಹ್ಮಾಂಡದ ಅನಂತ ಶಕ್ತಿ ಎಲ್ಲಿದೆ? ನನ್ನ ಅಂಗೈಯಲ್ಲಿದೆ. ಆದ್ರೆ ನಾನು ಇದನ್ನ ಎಲ್ಲಿ ಬಳಸ್ತೀನಿ ಅಂದ್ರ ಲೋಕ ಕಲ್ಯಾಣಕ್ಕಾಗಿ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ನಾಥ ಸಂಹಿತೆ. ಒಂದು ನಾಥ ಪರಂಪರೆ ಅಂತಿದೆ, ಗೊತ್ತಲ್ಲ ಎಲ್ಲರಿಗೂ? ಒಂದು ನಾಥ ಪರಂಪರೆ ಇದೆ. ಯಾವ ರೀತಿ ಶರಣರು, ಸಂತರು, ಮಹಾತ್ಮರು, ಸೂಫಿಗಳಿದ್ದಾರೆ ನೋಡ್ರಿ, ಅದೇ ರೀತಿ ನಾಥರು ಅಂತ ಹೇಳಿ, ನವನಾಥರು ಅಂತ. ನೀವು ಗುಲ್ಬರ್ಗ ರೂಟಿಗೆ ಏನಾದ್ರೂ ಹೋದ್ರೆ ಗಣಗಾಪುರ ಅಂತ ಬರುತ್ತೆ, ಕೇಳಿದ್ರೇನು? ಅಲ್ಲಿ ನಾಥ ಪರಂಪರೆ ಬಹಳ ದೊಡ್ಡ ಈಗ್ಲೂ ಸಮೇತ ನಡೀತಾರೆ. ಅದ್ರಲ್ಲಿ ಒಬ್ರು ಬರ್ತಾರೆ ಗೋರಖನಾಥರು ಅಂತ. ಬರ್ಕೋರಿ, ಯಾರು ಬರ್ತಾರ? ಗೋರಖನಾಥರು. ಗೋರಖನಾಥರು ಬರೆದಿರುವಂತ ನಾಥ ಸಂಹಿತ ಅನ್ನುವಂತ ಪುಸ್ತಕದಲ್ಲಿ, ಗೋರಖನಾಥರ ನಾಥ ಸಂಹಿತೆ ಅನ್ನುವಂತ ಪುಸ್ತಕದಲ್ಲಿ 40% ಪುಸ್ತಕ ನಮ್ಮ ಒಳಗಿರುವಂತಹ ಚಕ್ರಗಳ ಬಗ್ಗೆ ಮತ್ತೆ ರೇಖೆಯ ಬಗ್ಗೆ ಮಾಹಿತಿ ಕೊಡುತ್ತೆ.
ನಮ್ಮ ಶರೀರದಲ್ಲಿರುವಂತ 114 ಚಕ್ರಗಳು ಮತ್ತೆ ರೇಖೆಯ ಬಗ್ಗೆ ಮಾಹಿತಿ ಬರುತ್ತೆ. ಎಲ್ಲಿ? ನಾಥ ಸಂಹಿತೆಯಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ತೈತೇರಿಯ ಅನ್ನುವಂಥ ಉಪನಿಷತ್ನಲ್ಲಿ, ತೈತೇರಿಯ ಅನ್ನುವಂತ ಒಂದು ಉಪನಿಷತ್ನಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿಯ ಸಂವಾದದಲ್ಲಿ ಇಬ್ಬರದು ಸಂವಾದ ನಡೆಯುತ್ತೆ. ಅಲ್ಲಿ ಹಿಂದಿನ ಪುಸ್ತಕ ಎಲ್ಲ ಹಂಗೆ ಇಬ್ಬರ ಸಂವಾದದಲ್ಲಿ ಒಂದು ಕೃತಿಗಳು ನಿರ್ಮಾಣ ಆಗಿವೆ. ನೀವು ವೇದ ಉಪನಿಷತ್ಗಳನ್ನ ಸ್ವಲ್ಪ ತೆಗೆದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಸಂವಾದಗಳಲ್ಲೇ ಗ್ರಂಥ ಮುಗಿದೋಗಿವೆ ಅಲ್ಲಿ. ಹಾಗಾಗಿ ಭೃಗು ಋಷಿ ಮತ್ತೆ ವರುಣ ಋಷಿ ಇವರಿಬ್ಬರ ಸಂವಾದದಲ್ಲಿ ನಮ್ಮ ಶರೀರದಲ್ಲಿರುವಂತ ಎನರ್ಜಿ ಪಾಯಿಂಟ್ಗಳ ಮೇಲೆ ಫೋಕಸ್ ಮಾಡಿದ್ದಿದೆ. ಶರೀರದಲ್ಲಿರುವಂತ ಎನರ್ಜಿ ಶಕ್ತಿ ಕೇಂದ್ರಗಳು ಏನಿವೆ ನೋಡ್ರಿ, ಅದ್ರ ಮೇಲೆ ಫೋಕಸ್ ಮಾಡಿದ್ದೀವಿ. ಇಲ್ಲಿ ಕೆಲವೊಂದು ಕೃತಿಗಳನ್ನ ನಿಮ್ಗೆ ನಾನು ತೋರಿಸ್ತೀನಿ, ವೇಟ್ ಮಾಡ್ರಿ. ಇಲ್ಲಿ ಕಾಣ್ತಾ ಇದೆ ನಾಥ ಸಂಹಿತ. ರಶ್ಮಿ ಮ್ಯಾಮ್ ಕಾಣ್ತಾ ಇದೆ ನಿಮ್ಗೆ? ಒಂಚೂರು ದೊಡ್ಡದು ಮಾಡಿ, ಸ್ವಲ್ಪ ದೊಡ್ಡದು ಮಾಡ್ರಿ, ಇನ್ನೂ ಜಾಸ್ತಿ ದೊಡ್ಡದಾಗುತ್ತೆ ಇದು. ಡನ್. ಇದು ನಾಥ ಸಂಹಿತೆ. ಇದು ತಂತ್ರ ಮತ್ತು ಯೋಗದ ಬಗ್ಗೆ ಮಾಹಿತಿ ಕೊಡುವಂತ ಗೋರಖನಾಥರ್ ಇವ್ರು ಬರೆದಿರುವಂತ ನಾಥ ಸಂಹಿತೆ ಇದೆ ನೋಡ್ರಿ. ಇದರಲ್ಲಿ ರೇಖೆಯ ಬಗ್ಗೆ ಮಾಹಿತಿ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಅಂತ ಹೇಳಿ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಅಂತ ಹೇಳಿ ಶೋ ಆಗ್ತಾ ಇದೆನಾ? ಕಾಣ್ತಾ ಇದೆ ನಿಮ್ಗೆ? ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಇದರಲ್ಲೂ ಸಮೇತ ರೇಖೆಯ ಬಗ್ಗೆ ಮಾಹಿತಿ ಇದೆ. ಪ್ರಥಮ ಖಂಡದಲ್ಲಿ ಆ ದೇವಿ ಒಂದು ಕಥೆಯ ರೂಪದಲ್ಲಿ ನಮ್ಮೊಳಗಿರುವಂತಹ ಶಕ್ತಿಯ ಪ್ರವಾಹ, ಯಾವ ರೀತಿ ಯೂನಿವರ್ಸ್ ನಮ್ಗೆ ಎನರ್ಜಿಯನ್ನ ಕೊಡುತ್ತೆ, ನಾವು ಅದನ್ನ ಯಾವ ರೀತಿ ಸ್ವೀಕಾರ ಮಾಡ್ಬೇಕು ಅನ್ನುವಂಥದ್ದು ಇದರಲ್ಲಿ ನಮ್ಗೆ ಸಿಗುತ್ತೆ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಉಪನಿಷತ್ನ ಬ್ರಹ್ಮ ವಿದ್ಯಾಖಂಡ ಅನ್ನುವಂಥ ಒಂದು ಉಪನಿಷತ್ ಇದೆ. ಅಲ್ಲಿಯೂ ಸಮೇತ ರೇಖೆಯ ಬಗ್ಗೆ ಮಾಹಿತಿ ಇದೆ. ಎಸ್. ಸೊ ಈಗ ಯಾರಿಗನಿಸುತ್ತೆ ರೇಖೆ ನಮ್ಮಲ್ಲಿನೇ ಇದೆ ಅಂತ? ಮತ್ತೆ ಯಾರಿಗಾದ್ರೂ ಡೌಟ್ ಇದೆ ಏನ್? ನಮ್ಮಲ್ಲಿ ಏನಾಗಿದೆ ಪ್ರಾಬ್ಲಮ್ ಹೇಳ್ತೀನಿ ನೋಡ್ರಿ. ಎಲ್ಲಾ ವಿದ್ಯೆಗಳು ನಮ್ಮಿಂದೇ ಪ್ರಾರಂಭ ಆಗಿದ್ದು. ನಾವು ಸಣ್ಣವ್ರಿದ್ದಾಗ ಬೇಕಾದ್ರೆ ನೋಡ್ರಿ, ನಾವು ಏನಾದ್ರೂ ಬರೀತಿಲ್ಲ ಓದ್ತಿಲ್ಲ ಅಂದ್ರ 2 ಕಿವಿ ಹಿಡಿದು ಊಟ ಬೈಟ್ ಮಾಡ್ಲಾಕಸ್ತೀವಿ ಟೀಚರ್ಸ್. ನೆನ್ಪಿದೇನ? ಗುರುಗಳು ಚಡಿ ತಗೊಂಡ್ ರಪ ರಪ ಬಡ್ದು ಕಿವಿ ಹಿಡಿದು ಅವಾಗ ನಮಗ್ ಭಾರಿ ಸಿಟ್ಟು ಬರ್ತಿತ್ತು. ಇವತ್ ಚೈನಾ ದೇಶದಲ್ಲಿ ಪ್ರತಿ ತಿಂಗಳು 15,000 ಫೀಸ್ ಇದೆ. ಎದಕ್ಕ? ಕಿವಿ ಹಿಡ್ಕೊಂಡು ಊಟ ಬೈಟ್ ಮಾಡ್ಲಿಕ್ಕ. ಈಗ ಅದ್ರ ಡಿಮಾಂಡ್ ಜಾಸ್ತಿ ಆಗ್ಯದ ಈಗ ನಮ್ಮಲ್ಲಿ. ಸೊ ಹಾಗಾಗಿ ಪ್ರತಿಯೊಂದು ವಿದ್ಯೆಗಳು ಎಲ್ಲಿ ಪ್ರಾರಂಭ ಆಗಿವೆ, ಸ್ಪೆಷಲಿ ಅಧ್ಯಾತ್ಮ ಅಂದ್ರೆ ಭಾರತದಿಂದನೇ. ಆದ್ರೆ ನಮ್ಮ ಪ್ರಾಬ್ಲಮ್ ಏನು ಅಂದ್ರ, ಯಾವುದು ಪಾಶ್ಚಾತ್ಯದಿಂದ ಬಂದಿರುತ್ತೆ ನೋಡ್ರಿ, ಅದು ನಮ್ಗ ಅಮೃತ. ಹಾಗಾಗಿ ಈ ವಿದ್ಯೆ ಏನಾಯ್ತು ಅಂದ್ರ, ಜಪಾನ್ ದೇಶಕ್ಕೆ ಹೋಗಿ, ಆ ನಂತರ ಚೈನಾ ಕಡೆಗೆ ಹೋಗಿ, ಆ ನಂತರ ಪಾಶ್ಚಾತ್ಯ ಕಡೆಯಿಂದ ಮತ್ತೆ ಆ ಕಡೆಯಿಂದ ಬಂದದ್ ನೋಡ್ರಿ. ಹಾಗಾಗಿ ತಿರುಗಿ ಬಂದಿನ ಕಡೆಯಿಂದ ಈಗ ಇದ್ರ ಡಿಮಾಂಡ್ ನಮ್ಗೆ ಜಾಸ್ತಿ ಎನಿಸುತ್ತೆ. ಸೊ ಹಾಗಾಗಿ ಇದು ಎಲ್ಲಿಂದ ಮೂಲ, ಎಲ್ಲಿಂದ ಅಂದ್ರೆ ಭಾರತ. ಹಾಗಾಗಿ ನಿಮ್ಗೆ ನೀವು ಹೆಮ್ಮೆ ಪಡ್ರಿ, ಈ ರೇಖಿ ಅನ್ನುವಂತ ಮೂಲ ತಾಯಿ ಬೇರಿದೆ ನೋಡ್ರಿ, ನಮ್ಮಲ್ಲಿದೆ. ಹಾಗಾಗಿ ಪ್ರತಿ ದಿನಾನು ನಾವು ರೇಖಿಯನ್ನ ಬಳಸ್ತೀವಿ, ನೆನ್ಪಿಡ್ರಿ. ಸ್ಪೆಷಲಿ ಹೆಣ್ಮಕ್ಳು ಪ್ರತಿ ದಿನಾನು ರೇಖಿಯನ್ನ ಬಳಸ್ತೀವಿ. ಬಹಳ ದೂರ ಹೋಗ್ಬೇಡ್ರಿ ನೀವು. ನಮ್ಮ ಮಗುವಿನ ಜನ್ಮ ಆದಾಗ ಬಾಣಂತಿ ಇರ್ತಾರ ನೋಡ್ರಿ, ಆ ಮಗು 2 ತಿಂಗಳು 3 ತಿಂಗಳು ಯಾರು ಎತ್ಕೊಂಡ್ರು ಸುಮ್ಮಿರಂಗಿಲ್ಲ. ತಾಯಿ ಟಚ್ ಮಾಡ್ರೆ ಸಾಕು ಸುಮ್ಮಿರುತ್ತೆ ಮಗು. ಕಟ್ ಅಂತ ಅಳಗ್ ಬಿಟ್ಟು ಹಾಕುತ್ತೆ. ರೀಸನ್ ರೇಖಿ ಪವರ್, ಅಂಗೈಯಲ್ಲಿರುವಂತಹ ಎನರ್ಜಿ ಇದೆ ನೋಡ್ರಿ. ಮಗುವಿಗೆ ಗೊತ್ತಾಗುತ್ತೆ ಇದು ನನ್ನ ತಾಯಿ ಶಕ್ತಿ ಇದೆ ಅಂತ. ಪ್ರತಿದಿನನು ಏನಾದ್ರೂ ಪೆಟ್ಟು ಹತ್ತಿತು, ಏನಾದ್ರೂ ರಕ್ತ ಬರ್ತಾ ಇದೆ, ಬ್ಲಡ್ ಬರ್ತಾ ಇದೆ, ತಕ್ಷಣಕ್ಕೆ ಹಿಂಗ್ ಕೈ ಹಿಡಿತೀವಿ ನಾವು. ಹಿಂಗ್ ಹಿಡಿತೀವಿ ಒಂದೇ ಸಲಕ್ಕೆ. ಹಿಡಿದ ತಕ್ಷಣ ಅದು ನಿಲ್ಲುತ್ತೆ. ಹಿಂಗ್ ಕೈ ಹಿಡಿಯೋದ್ ಮತ್ತೆ ಏನಾರ ಮಾಡ್ಬೋದಿತ್ತಲ್ಲ, ನಾವು ಒಂದ್ ಬಟ್ಟೆ ಹುಡುಕ್ಯಾಡ್ ಬಟ್ಟೆ ತಂದು ಹಚ್ಬೇಕಿತ್ತು. ಇಲ್ಲ, ಕೈನೇ ಹಿಡಿತೀವಿ. ರೀಸನ್ ರೇಖಿ ಪವರ್ ನಿಲ್ಲಿಸ್ಬಿಡುತ್ತೆ ನೆತ್ತರು. ಪ್ರತಿ ಸಲ ಬಾಳ್ ಹೋಗ್ಬೇಡ್ರಿ. ನಮ್ಮ ಹಿರಿಯರ್ ಮನೆಯಲ್ಲಿರುವಂತಹ ಅಜ್ಜಿಯರ್ ಇರ್ತಾರ ನೋಡ್ರಿ, ಅವ್ರಿಗೆ ನೀವು ಯಾವ್ದು ಮಸಾಲೆ ಕೊಡ್ಬೇಡ್ರಿ, ಏನು ಕೊಡ್ಬೇಡ್ರಿ. ಅವ್ರು ಮಾಡಿರೋ ಅಡಿಗೆ ಇರುತ್ತೆ ನೋಡ್ರಿ, ಅಮೃತ ಇರುತ್ತೆ. ಯಾರ್ಯಾರಿಗೆ ಅನುಭವ ಇದೆ? ಅವ್ ಕೈ ಗುಣ ಅಂತಾರ, ಗೊತ್ತಲ್ಲ ನಿಮ್ಗೆ? ಕೈಗುಣ. ಅವ್ರ ಕೈಗುಣ ಬಾಳ್ ಚಂದ ಅದ. ಮತ್ ಕೆಲವ್ರ ಕೈಲಿಂದ ಕೊಟ್ಟಿರುವಂತಹ ದಾನ ಇದೆ ನೋಡ್ರಿ, ಬಹಳ ಶ್ರೇಷ್ಠವಾಗಿ ವರ್ಕ್ ಮಾಡುತ್ತೆ. ಕೆಲವ್ರು ಕೊಟ್ರ ಮುಗಿತ್ ಕತಿ. ಕೈಯಲ್ಲಿರುವಂತಹ ಅಂಗೈಯಲ್ಲಿ ನಮ್ಮ ಒಳಗ್ ಬ್ರಹ್ಮಾಂಡ ಇದೆ. ಅದಕ್ಕೆ ಒಂದ್ ಮಾತ್ ಬರುತ್ತೆ, ಬರ್ಕೋರಿ. ಅಪ್ನಾ ಹಾತ್ ಜಗನ್ನಾಥ್. ಬರ್ಕೋರಿ.
ಜಗನ್ನಾಥ್ ಅಂದ್ರೆ ಪರಮಾತ್ಮ. ಪರಮಾತ್ಮ ಯಾರು ಅಂದ್ರೆ ನನ್ನ ಅಂಗೈ. ಇದ್ರಿಂದ ನೀನ್ ಎಷ್ಟು ಒಳ್ಳೇದ್ ಮಾಡ್ತೀಯ ಅಷ್ಟು ಒಳ್ಳೇದಾಗುತ್ತೆ. ಅಪ್ನಾ ಹಾತ್ ಜಗನ್ನಾಥ್. ಹಾಗಾಗಿ ಮತ್ತೆ ಕೆಲವ್ರು ಕೇಳ್ಬೇಕು, ಕಾಲ್ ಗುಣ ಅಂತ ಹೇಳ್ತಾರೆ ನೋಡ್ರಿ. ಕೆಲವ್ರ ಮನೆ ಕಾಲಿಟ್ರು ಮನೆ ಬೆಳೆಯುತ್ತೆ, ಏನ್ ಭಯಂಕರ ಬೆಳೆಯುತ್ತೆ. ಕೆಲವ್ರು ಕಾಲಿಟ್ರಿ ಎಲ್ಲಿ ಬೆಳೆಯುತ್ತೋ ಎಲ್ಲಿ ಉಳಿಯುತ್ತೋ ಗೊತ್ತಾಗೋದಿಲ್ಲ. ರೀಸನ್ ಆ ರೇಖೀಯ ಎನರ್ಜಿ. ಹಾಗಾಗಿ ರೇಖೀಯ ಶಕ್ತಿ ಇದೆ ನೋಡ್ರಿ, ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರ ನಮ್ಮ ಅಂಗೈಯಿಂದ ಪ್ರಾರಂಭ ಆಗುತ್ತೆ. ಬರ್ಕೊರ್ಸ ಎಲ್ಲಿಂದ ಪ್ರಾರಂಭ ಆಗುತ್ತೆ? ನಮ್ಮ ಅಂಗೈಯಿಂದ ಅದು ಪ್ರಾರಂಭ ಆಗುತ್ತೆ. ಎಸ್, ಈಗ ಒಂದು ಆಕ್ಟಿವಿಟಿಯನ್ನ ಮಾಡೋಣ. ನಿಮ್ಮ ಅಂಗೈ ಇದೆ ನೋಡ್ರಿ, ನಿಮ್ಮ ಡೈರಿ ಮೇಲಿಟ್ಟು ಈ ರೀತಿ ಡ್ರಾ ಮಾಡ್ರಿ. ಸಣ್ಣಾಗಿದ್ದಾಗ ಈಗ ಮಾಡ್ತಿದೀವಿ, ನೆನ್ಪಿದೇನಾ? ಚಿತ್ರ ಇಳಿಸ್ತಿದೇವ್ ನೋಡ್ರಿ. ಹಾ, ಈಗ ಒಂದ್ಸಲ ಇಳಿಸ್ರಿ. ಎಲ್ಲಾರು ಬಾಲ್ಯಕ್ಕೆ ಹೋಗ್ರಿ. ನನ್ಗಂತೂ ನೀವ್ ಯಾರು ದೊಡ್ಡವ್ರಂತ ಅನಿಸ್ತಾನೆ ಇಲ್ಲ, ಎಲ್ಲ ಮಕ್ಕಳೇ ಇದ್ರಿ ಅಂತ ತಿಳ್ಕೊಂಡಿನಿ. ಲರ್ನಿಂಗ್ ಇದೆ ನೋಡ್ರಿ, ಲರ್ನಿಂಗ್ ನೊಳಗೆ ಯಾವಾಗ್ಲೂ ಸ್ಟೂಡೆಂಟ್ ಮಕ್ಕಳು ವಿದ್ಯಾರ್ಥಿಗಳಾದಾಗ ಮಾತ್ರ ನಾವು ಸರಿಯಾಗಿ ಕಲಿಯೋದಕ್ಕೆ ಸಾಧ್ಯ ಇದೆ. ಯಾರಿಗಾದ್ರೂ ಅನಿಸಿತು ನಂದು 50+ ಇದೆ, 60+ ಇದೆ ಅಂದ್ರ ನಿಮ್ ಬಾಡಿಗಷ್ಟೇ ಇದೆ, ಮೈಂಡಿಗೆ ಏನಿಲ್ಲ. ಮೈಂಡಿಗೆ ಬಂದ್ರೆ ಎಲ್ಲಾರು ಮಕ್ಕಳೇ ಇದ್ದೀವಿ, ನಾನು ನೀವು ಎಲ್ಲಾರು ಈಕ್ವಲ್ ಇದ್ದೀವಿ. ಓಕೆನಾ? ಸೊ ಹಾಗಾಗಿ ಈ ಅಂಗೈ ಇದೆ ನೋಡ್ರಿ, ಇದನ್ನ ಇಟ್ಟು ಈ ರೀತಿ ಡ್ರಾ ಮಾಡ್ರಿ. ನಿಮ್ಗೆ ದಾಖಲೆ ಸಮೇತ ಹೇಳ್ತೀನಿ ನಿಮ್ಗೆ ಅಂಗೈಯಲ್ಲಿ ಯಾವ ರೀತಿ ಹರಿಯುತ್ತೆ ಅಂತ. ಎಸ್. ಸೊ ನಮ್ಮ 2 ಅಂಗೈಗಳಿವೆ ನೋಡ್ರಿ, 2 ಅಂಗೈಗಳ ಬೆರಳುಗಳಿವೆ ನೋಡ್ರಿ. 10 ಬೆರಳುಗಳಲ್ಲೂ ಸಮೇತ 5 ತತ್ವಗಳು ಕೆಲಸ ಮಾಡ್ತಾ ಇವೆ. ಪಂಚ ತತ್ವಗಳಿವೆ ನೋಡ್ರಿ. ಪಂಚತತ್ವಗಳ ಮೂಲ ಬಟನ್ಸ್ಗಳು. ಏನಂತೀರಿ ಬಟನ್ಗಳಿಗೆ? ಬಟನ್ ಹೇಳ್ತಾರಲ್ಲ ಮನ್ಯಾಗ, ಸ್ವಿಚ್ ಬೋರ್ಡ್. ಹಾ, ಸ್ವಿಚ್ ಗಳು ಯಾವಿವೆ ಅಂದ್ರ ನಮ್ಮ ಅಂಗೈಯಲ್ಲಿ ಇರುವಂತಹ ಈ ಬೆರಳಿವೆ ನೋಡ್ರಿ, ಬೆರಳಿನ ತುದಿಯಲ್ಲಿ ರೇಖೀಯ ಶಕ್ತಿ ಇದೆ ನೋಡ್ರಿ, ಅದು ಹರಿಯುತ್ತೆ. ರೀಸನ್ ಏನು ಅಂದ್ರ ನಮ್ಮ ಹೆಬ್ಬೆರಳಿದೆ ನೋಡ್ರಿ, ಹೆಬ್ಬೆರಳಿನ ಡ್ರಾ ಮಾಡಿದ್ರಲ್ಲ ಅಲ್ಲಿ ಬರ್ಕೋರಿ, ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ನಮ್ಮ ಹೆಬ್ಬೆರಳಿನಲ್ಲಿ ಏನಿದೆ ಅಂದ್ರ ಅಗ್ನಿ ತತ್ವ ಇದೆ. ಹಾಗಾಗಿ ನಮ್ಮ ಶರೀರದಲ್ಲಿ ಅದ್ರ ಪಕ್ಕದಲ್ಲಿ ಬರ್ಕೋರಿ 64 ಪ್ರಕಾರದ ಅಗ್ನಿಗಳು ವರ್ಕ್ ಮಾಡ್ತಾ ಇವೆ ಇಡೀ ಶರೀರದಲ್ಲಿ. ನೀವು ಕೇಳ್ಬೇಡ್ರಿ ಮೇಡಮ್ 64 ಇದ್ರ ಬೆಂಕಿ ಯಾಕೆ ಹತ್ತಲ್ರಿ? ಈಗ ಹತ್ತತ್ತೆ, ಹೇಳಿ ತೋರಿಸ್ತೀನಿ ನಾ ನಿಮ್ಗೆ. ಯಾರ್ಯಾರಿಗೆ ಗೊತ್ತಿದೆ ಇಡೀ ಬಾಡಿಯಲ್ಲಿ ಅಗ್ನಿ ತತ್ವ ವರ್ಕ್ ಮಾಡುತ್ತಲ್ಲ? ಹಾ, 2 ಕೈಯನ್ನ ಹಿಂಗ್ ಜೋರಾಗಿ ಉಜ್ಕೊರ್ ನೋಡೋಮ್. ಎಲ್ಲಾರು ಹೀಟ್ ಆಗುತ್ತಾ? ಶಾಖ ಕಾಣುತ್ತಾ? ಹಾ, ಎಸ್. ಇಡೀ ಶರೀರದಲ್ಲಿ 64 ಪ್ರಕಾರದ ಅಗ್ನಿ ತತ್ವಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ. ಒಂದು ಉದಾಹರಣೆನ ಹೇಳ್ತೀನಿ ನೋಡ್ರಿ. ನಿಮ್ಗೆ ಬಹಳ ದುಃಖ ಆಗಿದೆ, ದುಃಖ ಬರುತ್ತೆ, ಜೀವನ ಅಂದ್ಮೇಲೆ ಸುಖ ದುಃಖ 2 ಬರೋವೆ. ಇಲ್ಲಿ ಯಾರಾದ್ರೂ ಇದ್ರೇನ್ ಪರಮ ಸುಖಿಗಳು? ಜಗತ್ತಲ್ಲಿ ಬಂದಿನ್ ಹಿಡಿದು ಎಲ್ಲ ಬಂಗಾರ ತೊಟ್ಲಾಗೆ ಕೂಗಾಡಿರಿ, ಹಂಗಾರ ಯಾರು ಇರ್ಲಿಕ್ಕಿಲ್ಲ ಅಂತ ಅನ್ಕೊಂಡಿ. ಪ್ರತಿಯೊಬ್ಬರ ಜೀವನದಲ್ಲಿ ಸುಖ ದುಃಖ 2 ಇವೆ ನೋಡ್ರಿ. ಅವು ಬರೋದು ಹೋಗೋದು ನಡೀತಾನೆ ಇರುತ್ತೆ. ಬರುತ್ತಲ್ಲ ಎಲ್ಲಾರ ಲೈಫ್ ನಲ್ಲಿ. ಬಂದ ತಕ್ಷಣಕ್ಕೆ ಆ ಭಾವನೆಯನ್ನ ಹೊರ ಹಾಕೋದಕ್ಕೆ ನಮ್ಮಲ್ಲಿ ಒಂದು ಪವರ್ ಇದೆ. ಅದು ಯಾವ್ದು ಅಂದ್ರೆ ಕಣ್ಣೀರ್. ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಗಂಡ್ ಮಕ್ಳಿಗೆ ಕಡಿಮೆ. ಅಂದ್ರೆ ಹಿಂಗೆ ಅವಾಗ ಬರುತ್ತೆ. 90 40 ಹಾಕ್ರಂದ್ರೆ ಅವಾಗ ಬರುತ್ತೆ ಅವ್ರಿಗೆ. ಬಟ್ ಹೆಣ್ಮಕ್ಳಿಗಂತೂ ಯಾವಾಗ್ಲೂ ಬರುತ್ತೆ, ಅದರಲ್ಲಿ 2 ಮಾತಿಲ್ಲ. ಈಗ ಎಲ್ರು ಸ್ವಲ್ಪ ಅಂತ ಒಂದ್ ಘಟನೆಯನ್ನ ನೆನಪು ಮಾಡ್ರಿ. ಕಣ್ಣೀರ್ ಹಾಕುವಾಗ ಒಳಗಿಂದ ಹೊರಗೆ ಏನ್ ಬರುತ್ತೆ? ಜಲತತ್ವ ಬರುತ್ತೆ. ಕಣ್ಣೀರ್ ಅಂದ್ರೆ ಜಲತತ್ವ, ನೀರ್ ಬರುತ್ತೆ. ಆ ನೀರ್ನ ಯಾವ ಅಂಶ ಇದೆ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ, ಆದ್ರೆ ಜಲತತ್ವ ಬರುತ್ತೆ. ನೀವು ಬಹಳ ಕಣ್ಣೀರನ್ನ ಹಾಕಿರಿ, ಆಮೇಲೆ ಏನಾಗುತ್ತೆ ಅಂದ್ರೆ ನಿಮ್ ಕಣ್ಣು ಬೆಂಕಿ ಬೀಳಕ್ ಶುರು ಆಗುತ್ತೆ. ನಮ್ ಕಡೆ ಬಗ್ ಬಗ್ ಅನ್ನೋದಂತ ಹೇಳ್ತೀವಿ, ರೆಡ್ ಕಲರ್ ಆಗುತ್ತೆ. ಇದರ ಅರ್ಥ ಏನು ಅಂದ್ರೆ ಅಗ್ನಿ ತತ್ವ ಜಾಗೃತ ಇದೆ ಅಂತ. ಕಣ್ಗಳಲ್ಲಿ ಅಗ್ನಿ ತತ್ವ ವರ್ಕ್ ಮಾಡ್ತಾ ಇದೆ. ಜಲತತ್ವ ಹೊರಗ್ ಬಂದ್ಮೇಲೆ ಅದನ್ನ ಸ್ಟಕ್ ಮಾಡೋದಕ್ಕೆ, ನಿಲ್ಲಿಸೋದಕ್ಕೆ ಒಳಗಿರುವ ಅಗ್ನಿ ತತ್ವ ಪೂರ್ತಿ ಕಲರ್ ಎಲ್ಲ ಚೇಂಜ್ ಮಾಡುತ್ತೆ, ರೆಡ್ ಕಲರ್ ಆಗಿ ಅದಕ್ಕೆ ಹೊರಗ್ ಬರ್ಲಾರ್ದಂಗ್ ಸ್ಟಾಪ್ ಮಾಡುತ್ತೆ. ಇಲ್ಲಿ ತತ್ವ ಕೆಲಸ ಮಾಡುತ್ತೆ. ಅದಾದ್ಮೇಲೆ ಸೆಕೆಂಡ್ ನೆಗಡಿ ಎಲ್ಲರಿಗ್ ಬರುತ್ತಾ? ನಾನಂತೂ ಅನ್ಕೊಂಡಿನ್ ಮೂಗ್ ಯಾರಿಗದ ಎಲ್ಲರಿಗ್ ನೆಗಡಿ ಬರುತ್ತೆ. ಯಾರಿಗೆ ಹೆಚ್ಚು ಬರ್ಬಹುದು, ಯಾರಿಗ್ ಕಡಿಮೆ ಬರ್ಬೋದು, ಕ್ವಾಲಿಟಿ ಹೆಚ್ಚು ಕಮ್ಮಿ ಇರ್ಬೋದು, ಆದ್ರೆ ನೆಗಡಿ ಅಂತ ಎಲ್ಲರಿಗ್ ಬರುತ್ತಾ? ಹಾ, ನೆಗಡಿ ಬಂದಾಗ ಹೊರಗ್ ಬಂದು ಎಲ್ಲಾ ಜಲತತ್ವ ಬರುತ್ತೆ. ಆನಂತರ ಮೂಗೆಲ್ಲ ಏನಾಗುತ್ತೆ? ರೆಡ್ ಆಗುತ್ತೆ. ರೆಡ್ ಆಗಿ ಉರಿ ಎತ್ತಿನಂಗ್ ಅನಿಸುತ್ತೆ, ಬುಗು ಬುಗ್ ಅಂತೀವಿ ನೋಡ್ರಿ ಇಲ್ಲೆಲ್ಲ. ರೀಸನ್ ಏನು ಅಂದ್ರೆ ಅಗ್ನಿ ತತ್ವ. ಸೊ ಹಾಗಾಗಿ ಇಡೀ ಶರೀರದ ತುಂಬೆಲ್ಲ
64 ಪ್ರಕಾರದ ಅಗ್ನಿಗಳು ಕೆಲಸ ಮಾಡ್ತಾ ಇವೆ. ಆ ಅಗ್ನಿಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಮ್ಮ ಅಂಗೈಗಳು ಯೂಸ್ ಮಾಡಿದ್ರೆ ಸಾಕು, ಬೇರೆದೇನು ಮಾಡೋದ್ ಬೇಕಾಗಿಲ್ಲ. ನೋಟ್ ಮಾಡ್ಕೊಳ್ರಿ ಅಗ್ನಿ ತತ್ವ. ಎಸ್, ಅದಾದ್ಮೇಲೆ ನಮ್ಮ ತೋರ್ ಬೆರಳಿದೆ ನೋಡ್ರಿ, ಇದು ವಾಯು ತತ್ವ. ಈ ಬೆರಳು ಇಡೀ ನಮ್ಮ ಶರೀರದಲ್ಲಿ ವಾಯುವಿನ ಹರಿವು ಇದೆ, ಗೊತ್ತಲ್ಲ ನಿಮ್ಗೆ? ಆಕ್ಸಿಜನ್ ಸಪ್ಲೈ. ಉಸಿರಾಟ ಕೇವಲ ಮೂಗು ಹೃದಯದ ಅಷ್ಟೇ ಅಲ್ಲ, ಇಡೀ ಪ್ರತಿಯೊಂದು ಸೆಲ್ಸ್ ಗಳು ಉಸಿರಾಟ ಮಾಡುತ್ತೆ. ರೇಖಿ ಲೆವೆಲ್ 2 ನಲ್ಲಿ ಬರುತ್ತೆ ಇದು. 3 ದಿವಸದಿಂದ ಇದೇ ಕೋರ್ಸ್ ಇದೆ ನಮ್ದು. ಪ್ರತಿಯೊಂದು ಜೀವಕೋಶಗಳು ಸಮೇತ ನಮ್ಮ ಒಳಗೆ ಉಸಿರಾಟ ಮಾಡುತ್ತೆ. ಹಾಗಾಗಿ ಪ್ರತಿಯೊಂದು ಜೀವಕೋಶಗಳು ಜೀವಂತ ಇರೋ ತನಕ ಉಸಿರಾಟ ಮಾಡುತ್ತೆ. ಹಾಗಾದ್ರೆ ಇಡೀ ಶರೀರದಲ್ಲಿ ಏನ್ ಕೆಲಸ ಮಾಡ್ತಾ ಇದೆ? ವಾಯು ತತ್ವ ಕೆಲಸ ಮಾಡ್ತಾ ಇದೆ. ಅದ್ರ ಮೂಲ ಬಟನ್ ಯಾವುದು ಅಂದ್ರೆ ಈ ಬೆರಳು, ದಿಸ್ ಒನ್, ತೋರ್ ಬೆರಳು. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಆಕಾಶ ತತ್ವ. ಈ ದೊಡ್ಡ ಬೆರಳಿದೆ ನೋಡ್ರಿ, ಇದು ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್ ಅಂತೀವಿ. ಆಕಾಶ ತತ್ವ. ನಮ್ಮ ಮನಸ್ಸಿದೆ ನೋಡ್ರಿ, ನಮ್ಮ ಮನಸ್ಸು ಆಕಾಶ ತತ್ವದ ಜೊತೆಗೆ ಕನೆಕ್ಟ್ ಇದೆ. ಮೋಡ ಹೆಂಗ್ ಕ್ಷಣಕ್ಕೂ ಚೇಂಜ್ ಆಗುತ್ತೆ ನೋಡ್ರಿ, ಸೇಮ್ ನಮ್ಮ ಮನಸ್ಸು ಚೇಂಜ್ ಆಗ್ತಾನೆ ಇರುತ್ತೆ. ನಿಸರ್ಗ ಯಾವ ರೀತಿ ಪರಿವರ್ತನೆ ಆಗುತ್ತೆ ನೋಡ್ರಿ, ನಮ್ಮ ಮನಸ್ಸು ಯಾವಾಗ್ಲೂ ಪರಿವರ್ತನೆ ಆಗ್ತಾನೆ ಇರುತ್ತೆ. ಅದ್ರಲ್ಲಿ ಬಹಳ ನಡೀತಾನೆ. ರೀಸನ್ ಏನು ಅಂದ್ರೆ ಆಕಾಶ ತತ್ವ ಜೊತೆಗೆ ಅದು ಕನೆಕ್ಟ್ ಇದೆ. ಈ ಬೆರಳು. ಅದಾದ್ಮೇಲೆ ಇಲ್ಲಿ ಬರುತ್ತೆ ನೋಡ್ರಿ, ಇದು ಉಂಗುರ್ ಬೆರಳು ಅಂತೀವಿ ನೋಡ್ರಿ, ಇದು ಪೃಥ್ವಿ ತತ್ವ. ಇದು ಯಾವುದು? ಪೃಥ್ವಿ ತತ್ವ. ನಮ್ಮ ಶರೀರದಲ್ಲಿ 25 to 28% ಪೃಥ್ವಿ ತತ್ವ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದೆ. 25 to 28 ತನಕ. ಕೆಲವ್ರು ಜಾಸ್ತಿ ಇರುತ್ತೆ, ಕೆಲವ್ರು ಕಡಿಮೆ. 25ಕ್ಕಿಂತ ಕಡಿಮೆ ಇದ್ದವರು ಇದ್ದಿರ್ತಾರೆ ನಮ್ಮಲ್ಲಿ. ಪೃಥ್ವಿ ತತ್ವ ಕೆಲಸ ಮಾಡ್ತಾ ಇದೆ. ಅದ್ರ ಬಟನ್ ಯಾವುದು? ಇದು. ಅದಾದ್ಮೇಲೆ ಕೊನೆಗೆ ಬರುತ್ತೆ ಜಲತತ್ವ. ಇಡೀ ನಮ್ಮ ಶರೀರದಲ್ಲಿ ನಿಮ್ಗೆ ಗೊತ್ತಲ್ಲ, ಹೊರಗೆ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿಯಲ್ಲಿ ಏನಿದೆ ಅಂದ್ರ 3 ಪಟ್ಟು ಏನಿದೆ? ನೀರಿದೆ, 1 ಮಾತ್ರ ಭೂಮಿ ಇದೆ, ಗೊತ್ತಲ್ಲ? 1% 1 ಸೈಡಿಗೆ ಮಾತ್ರ ಭೂಮಿ ಇದೆ, ಉಳಿದಿದ್ದ ಎಲ್ಲಾ ಕಡೆಗೂ ನೀರಿದೆ. ಸೇಮ್ ಅದೇ ರೀತಿ ನಮ್ಮ ಒಳಗೂ ಸಮೇತ 3 ಅಂಶ ನೀರಿಂದಿದೆ, 1 ಮಾತ್ರ ಪೃಥ್ವಿ ಜೊತೆಗೆ ಕನೆಕ್ಟ್ ಇದೆ. ಹಾಗಾಗಿ ಈ ಬೆರಳು ಏನಿದೆ ನೋಡ್ರಿ, ಸಣ್ಣ ಬೆರಳಿದೆ ನೋಡ್ರಿ, ಇದು ಜಲತತ್ವ ಇದು. ಸೊ ಈಗ ಒಂದು ಬಾಲ್ಯದಲ್ಲಿರುವಂತ ಒಂದು ಘಟನೆಯನ್ನ ನಿಮ್ಗೆ ಹೇಳ್ತೀನಿ. ಸಣ್ಣವರಿದ್ದಾಗ ಇಂಟರ್ವೆಲ್ ಬಿಡ್ತಿತ್ತು, ಅಥವಾ ಅದಕ್ಕಿಂತ ಮುಂಚೆನೂ ಅದ್ರ ನಂತರನು ಹಿಂಗೆ ಹೇಳ್ತಿದೀವಿ. ನೆನ್ಪದ ಎಲ್ಲರಿಗೂ? ನಮ್ಗೆ ಗೊತ್ತೇ ಇರ್ಲಿಲ್ಲ ಇದು ರೇಖಿದದ ಅಂತ ಹೇಳಿ. ಈ ಬೆರಳಿನೊಳಗ ಜಲತತ್ವ ಇದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಇದು ಬೆರಳು ಹಿಂಗ್ ಮಾಡ್ತಿದ್ವು ನಮ್ ಟೀಚರ್, ಹಾ ಹೋಗ್ ಅಂದ್ರೆ ಎದ್ದು ಬಿದ್ದು ಬರ್ಲಾಕ್ ಶುರು ಮಾಡ್ತಿದ್ವಿ. ಅಂದ್ರೆ ನೆನ್ಪಿಡ್ರಿ, ರೇಖಿ ಇದೆ ನೋಡ್ರಿ, ನಮ್ ಜೀನ್ಸ್ ನಲ್ಲಿ ಬಂದ್ಬಿಟ್ಟಿದೆ. ನೀವು ರಂಗೋಲಿ ಬಿಡಿಸ್ತ್ರಲ್ಲ, ನೀವು ಗ್ರ್ಯಾಂಡ್ ಮಾಸ್ಟರ್ ಸಿಪ್ಪಿಗೆ ಬಂದ್ರೆ ಗೊತ್ತಾಗುತ್ತೆ. ನಮ್ ದಿನ ರಂಗೋಲಿದಾಗ ಇದೇ ಬರುತ್ತೆ. ನೀವು ಬಿಡಿಸುವಂತ ರಂಗೋಲಿ ಇದೆ ನೋಡ್ರಿ, ರಂಗೋಲಿ ಅಲ್ಲೆಲ್ಲಾ ರೇಖಿ ಸಿಂಬಲ್ಸ್ ಗಳು ಬರುತ್ತೆ. ಹಾಗಾಗಿ ನಮಗ್ ತಿಳಿಯದೇನೋ ರೇಖಿಯ ಎನರ್ಜಿ ಜೊತೆ ಯಾವಾಗ್ಲೂ ನಾವು ಕನೆಕ್ಟ್ ಇದೀವಿ. ಆಗ ಈಗ ಆಗೋ ಚಮತ್ಕಾರ ಏನು ಅಂದ್ರೆ, ಈಗ ನಿಮ್ಗದು ಗೊತ್ತಾಗ್ತಾ ಇದೆ ಅಷ್ಟೇ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅನ್ನ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನೇನ್ ಬಾರಿ ದೊಡ್ಡ ಚಮತ್ಕಾರ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡ್ರಿ. ನಾನು ನಿಮ್ ತರಾನೇ ಅಷ್ಟೇ. ನಾನು ತಿಳ್ಕೊಂಡಿನಿ, ನಾನ್ ನಿಮಗ್ ತಿಳಿಸ್ತಾ ಇದ್ದೀನಿ ಅಷ್ಟೇ. ಮತ್ತೆ ಇಲ್ಲಿ ಬರ್ಕೋರಿ, ನಾನು ಆಗ್ಲಿ ಅಥವಾ ನೀವಾಗ್ಲಿ ನಾವೆಲ್ಲರೂ ಏನಿದ್ದೀವಿ ಅಂದ್ರೆ ರೇಖಿಯ ಚಾನಲ್ ಆಗಿದ್ದೀವಿ ಅಷ್ಟೇ. ಇಲ್ಲಿ ನಮ್ದು ಏನು ಹೋಗೋದು ಇಲ್ಲ, ಏನ್ ಬರೋದು ಇಲ್ಲ. ಇಲ್ಲಿ ನಾವೇನಿದ್ದೀವಿ ಅಂದ್ರೆ ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತೀವಿ. ಇಲ್ಲಿ ಒಂದು ಮಾಧ್ಯಮ, ರೇಖಿ ನನಗೆ ಆಯ್ಕೆ ಮಾಡಿದೆ, ರೇಖಿಯ ಜೊತೆಗೆ ಒಂದು ಚಾನಲ್ ಆಗಿದ್ದೀನಿ ನಾ. ನೀವ್ ಯಾವಾಗ ದೀಕ್ಷೆಯನ್ನ ತಗೊಂಡಿರ್ತೀರಿ ನೋಡ್ರಿ, ದೀಕ್ಷೆ ತೆಗೆದುಕೊಂಡ ಕ್ಷಣದಿಂದನೇ ನೀವು ಸಮೇತ ರೇಖಿಯ ಚಾನಲ್ ಆಗಿರ್ತೀವಿ. ಸ್ಪೆಷಲಿ ಏನು ಅಂದ್ರ, ಇಡೀ ಭಾರತದಲ್ಲಿ ಇಂಡಿಯನ್ ರೇಖಿಯನ್ನ ಕಲಿಸೋರ್ ಕೇವಲ 4 ಜನ ಮಾತ್ರ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ. ಹೀಗಾದ್ರೆ ಈಗೀಗ ಸರ್ಚ್ ಆಗಿರೋದದು, ಈಗೀಗ ಸಂಶೋಧನೆಗೆ ಒಳಪಟ್ಟು ಖಚಿತವಾಗಿ ಇಷ್ಟೆಲ್ಲ ಅಧ್ಯಯನ ಆದ್ಮೇಲೆ ಇದು ನಿಜವಾಗ್ಲೂ ಭಾರತೀಯದಿದೆ ಅಂತೇಳಿ ಸಿಂಬಲ್ಸ್ ಗಳು ಸಮೇತ, ಇಂಡಿಯನ್ ರೇಖಿಯ ಸಿಂಬಲ್ಸ್ ಗಳು ಚೇಂಜ್ ಇವೆ, ಬದಲಾವಣೆ ಇದೆ. ನೀವು ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ರೇಖಿ ಇದೆ ನೋಡ್ರಿ, ಅದು ನಮ್ಮ ಪ್ರತಿನಿತ್ಯದಲ್ಲಿ ಬಳಸುವಂತಹ ಒಂದು ಬಹಳ ದೊಡ್ಡ ಏನಂತಾರ ನೋಡಿ, ಸಾಧನೆ ಇದೆ. ಹಾಗಾಗಿ ರೇಖಿಯನ್ನ ನಾವ್ ಏನ್ ಮಾಡ್ತೀವಿ ಅಂದ್ರ ಒಂದು ಸಾಧನೆ ಅಂತ ಹೇಳಿ ಕರಿತೀವಿ, ಒಂದು ವಿದ್ಯೆ ಅಂತೀವಿ. ರೇಖಿ ತರಬೇತಿ ಅಲ್ಲ, ನೆನ್ಪಿಡ್ರಿ.
ಟ್ರೈನಿಂಗ್ ಅಂದ್ರೆ ಏನು ಅಂದ್ರೆ ಈ ಕಡೆ ಕೇಳಿರ್ತೀವಿ, ಬೇಕಂದಿನ್ ಸ್ವೀಕಾರ ಮಾಡ್ತೀವಿ, ಬ್ಯಾಡ್ ಅಂದಿನ್ ಬಿಟ್ಟು ಹಾಕ್ತಿವಿ. ವಿದ್ಯೆ ಹಾಗಿಲ್ಲ. ಒಂದ್ ಸಲ ಕಲ್ತರ ಲೈಫ್ ಟೈಮ್ ನಿಮ್ ಜೊತೆ ಕನೆಕ್ಟ್ ಆಗಿರುತ್ತೆ. ವಿದ್ಯೆ ಯಾವಾಗ್ಲೂ ಜೋಡಿಸಿಕೊಳ್ಳುವಿಕೆಯ ಕೆಲಸ ಮಾಡುತ್ತೆ. ಟ್ರೈನಿಂಗ್ ಏನ್ ಮಾಡುತ್ತೆ ಅಂದ್ರೆ ಬಿಸ್ನೆಸ್ ಮಾಡುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ಬಿಸ್ನೆಸ್ ಮಾಡೋದಿಲ್ಲ, ವಿದ್ಯೆ ಕಲಿಯೋದಿದೆ. ಹಾಗಾಗಿ ನೀವೆಲ್ಲರೂ ವಿದ್ಯಾರ್ಥಿಯಾಗಿ. ಮತ್ತೆ ನೀವೊಂದು ವಿಷಯವನ್ನ ಕೇಳಿರ್ಬೋದು, ರೇಖಿ ಫ್ರೀ ಆಗಿ ಕಲಿಸೋದಿಲ್ಲ ಅಥವಾ ಕಲಿಬಾರ್ದು ಅಂತಿದೆ. ಗೊತ್ತಲ್ಲ ನಿಮ್ಗೆಲ್ಲರಿಗೂ? ರೇಖಿ ಫ್ರೀ ಯಾರು ಕೊಡೋದಿಲ್ಲ. ಇಡೀ ಇಂಡಿಯಾದಾಗೆ ಹುಡುಕ್ರು ನೀವು ಬೇಕಾದ್ರೆ. ರೀಸನ್ ಏನು ಅಂದ್ರೆ ಡಾಕ್ಟರ್ ಮಿಕಾ ಉಸುವಿ ಅವ್ರು ಹೇಳಿದ್ದು ಹಾಗೆ ಇದೆ, ಯಾರಿಗೂ ಫ್ರೀ ಕೊಡ್ಬೇಡ್ರಿ ಅಂತ. ಬಟ್ ನಾವ್ ಯಾಕೆ ಫ್ರೀ ಕೊಡ್ತೀವಿ ಅಂದ್ರ ಒಂದ್ ರೀಸನ್ ಏನು ಅಂದ್ರ ನೀವು ಕೊಡ್ಲಿಕ್ಕಿಲ್ಲ, ಬಟ್ ನಾವು ಕೊಟ್ಟಿವಿ. ಫೇಸ್ಬುಕ್ಕಿನ ಒಬ್ಬೊಬ್ರಿಗೆ 120 ರೂಪಾಯಿ ಕಟ್ಟಿನ. ನಂದು 120 ರೂಪಾಯಿ ಶಿಷ್ಯ ದಕ್ಷಿಣೆ ತಗೊಂಡ್ ಒಳಗ್ ಎಂಟ್ರಿ ಆಗಿರಿ. ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಲಿಯುಗ ಇದೆ, ಕಟ್ಟದೇವು ಬಂದಿರ ಒಳಗ ಕಲೀರಷ್ಟೇ. ನಮ್ಮ ಉದ್ದೇಶ ಏನು ಅಂದ್ರ ಪ್ರತಿ ಮನೆಗೂ ಬರ್ಕೋರ್ಬೇಕಾದ್ರೆ ನಿವೇದಿತಾ ಹುಗ ಟ್ರೈನಿಂಗ್ ಅಕಾಡೆಮಿ ನಮ್ದೇನಿದೆ, ನಮ್ಮ ಅಕಾಡೆಮಿ ಉದ್ದೇಶ ಏನು ಅಂದ್ರ ಪ್ರತಿ ಮನೆಗೂ ಒಬ್ಬ ರೇಖಿ ಮಾಸ್ಟರ್ನ ರೆಡಿ ಮಾಡ್ಬೇಕು ಅನ್ನೋದು ನಮ್ದು ಉದ್ದೇಶ ಇದೆ. ರೇಖಿ ಮಾಸ್ಟರ್ ಪ್ರತಿಯೊಬ್ಬರ ಮನೆಯಲ್ಲಿ, ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಸಮೇತ ಇವತ್ ನಿಮ್ಗೆ ಗೊತ್ತಿರ್ಲಿ, 100ಕ್ಕೆ 65% ಜನ ಡಿಪ್ರೆಷನ್ ಪೇಷಂಟ್ ಇದ್ದಾರೆ ಅಂತ ವರದಿ ಹೇಳುತ್ತೆ. 100ಕ್ಕೆ ಎಷ್ಟು? 65. ಇದನ್ನ ನಾವೇನಾದ್ರೂ ಹೀಗೆ ಬಿಟ್ಟಿದ್ರೆ 90% ಆಗ್ಬೋದು, 100ಕ್ಕೆ 100 ಆಗ್ಬೋದು. ಎಲ್ಲಾ ಡಿಪ್ರೆಷನ್ ಪೇಷಂಟ್ ಗಳೇ ಓಡಾಡ್ತಿರ್ತಾರ. ಅವಾಗ ಯಾರ್ ಮಾಡ್ಬೇಕು? ಹಾಗಾಗಿ ಮುಂಬರುವ ದಿನಗಳಲ್ಲಿ ಬಹಳ ಕಠಿಣ ಪರಿಸ್ಥಿತಿಗಳು ಎದುರಾಗ್ಬೋದು. ಹಾಗಾಗಿ ಅವಾಗ ನಾವ್ ಎಲ್ಲೂ ಕೈ ಚಾಚಿದ್ರ ಆಗೋದಿಲ್ಲ. ಕೋವಿಡ್ ನ ಸಂದರ್ಭ ನಿಮ್ಗೆ ಗೊತ್ತಿದೆ ಅಲ್ಲ ಎಲ್ಲರಿಗೂ. ಕೋವಿಡ್ ನ ಫಸ್ಟ್ ಲೇಯರ್ ಬಂದಾಗ ಹಣನೂ ಕಳ್ಕೊಂಡಿವಿ, ಜೀವನೂ ಕಳ್ಕೊಂಡಿವಿ, ಭರವಸೆಯೂ ಕಳ್ಕೊಂಡಿವಿ, ಜೀವ ಅಂಗೈಯಲ್ಲಿಟ್ಟೆ ಬದುಕಿವಿ 1 ವರ್ಷ. ನೆನ್ಪಿದೆ ಎಲ್ಲರಿಗೂ? ಸೊ ಹಾಗಾಗಿ ಯಾವಾಗ ಏನ್ ಬರುತ್ತೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಾನಾದ್ರೂ ಸೇವ್ ಮಾಡ್ಕೊಳ್ಳೋದು ನನಗೆ ಗೊತ್ತಾಗ್ಬೇಕಲ್ಲ. ಹಾಗಾಗಿ ರೇಖಿ ಏನ್ ಮಾಡುತ್ತೆ, ಲೆವೆಲ್ 1 ಅಲ್ಲಿ ನಿಮಗೆ ಒಂದು ಸೇಫ್ ಝೋನ್ ನಲ್ಲಿ ಇಡೋದಕ್ಕೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ. ರೇಖಿ ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ನಿಮ್ಗೆ ಎಲ್ಲೆಲ್ಲಿ ರೇಖಿಯ ಅವಶ್ಯಕತೆ ಎಲ್ಲೆಲ್ಲಿ ಬೀಳುತ್ತೆ ಅಥವಾ ಏನ್ ನಿಮ್ಗೆ ಹೆಲ್ಪ್ ಆಗ್ಬೋದು ನಿಮ್ಗೆ ಹೇಳ್ತೀನಿ. ನಮ್ಮ ಮನುಷ್ಯರ ಸ್ವಭಾವ ಏನು ಅಂದ್ರೆ ನಮಗ್ ಬೆನಿಫಿಟ್ ಇದ್ರೆ ಮಾತ್ರ ನಾವು ಕಲಿತೀವಿ. ಎಸ್ ಆರ್ ನೋ ವಸಂತ್ ಸರ್? ನಮಗ್ ಫಾಯ್ದಾ, ಇದರ ಕಡೆ ಹೇಳ್ತೀವಿ, ಫಾಯ್ದಾ ಇದ್ರೆ ಕಲಿತೀವಿ, ಇದ್ರೆ ಕಲಿಯೋದಿಲ್ಲ. ನಿಮ್ಗೂ ಹಂಗೆ ಅನಿಸ್ತದಲ್ಲ? ಇವತ್ತು ನಿಮ್ಗೂ ಹಂಗೆ ಫೀಲ್ ಆಗಿರ್ಬೇಕು, ಏನಾರ ಬೆನಿಫಿಟ್ ಇದ್ದಿರ್ಬೇಕು. ಫ್ರೀ ಅಂತೇಳಿ ಹಾಕ್ಯಾರ, ಫೀಸ್ ಕಟ್ಟೋದು ಯಾವಾಗಾರ ಆಗೈತಿ. ಈಗ ಸದ್ಯ ಕಲಿಲಕ್ರ ಬೆನಿಫಿಟ್ ಇದೆ ಅಂತೇಳಿ ನೀವು ಬಂದಿರಿ. ಸೊ ಈಗ ಬರ್ಕೋರಿ ರೇಖಿಯಲ್ಲಿರುವಂತಹ ಬೆನಿಫಿಟ್ಸ್. ಫಸ್ಟ್ ಬೆನಿಫಿಟ್ ಬರ್ಕೋರಿ, ಹೆಲ್ತ್ ಬೆನಿಫಿಟ್. ಆರೋಗ್ಯದ 108 ಪ್ರಕಾರದ ರೋಗಗಳಿಗೂ ರೇಖಿಯಲ್ಲಿ ಪರಿಹಾರ ಇದೆ. ಇದು ನಂದು ಓಪನ್ ಚಾಲೆಂಜ್ ಇದೆ. 108, 1-2 ರೋಗ ಇಲ್ಲ. BP ಶುಗರ್ ಅಂತೂ ನಮ್ಮಲ್ಲಿ ನಾವು ಲೆಕ್ಕಕ್ಕೆ ಹಿಡಿಯೋದಿಲ್ಲ. ಅದು ನಾವು 15 ದಿವಸನಾಗೆ ನಾರ್ಮಲ್ ಮಾಡ್ಬಿಡ್ತೀವಿ. 108 ಪ್ರಕಾರದ ಯಾವುದೇ ರೀತಿಯ ದೈಹಿಕ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಇದ್ರೂ ನಿಮಗೆ ರೇಖಿಯಲ್ಲಿ ಪರಿಹಾರ ಇದೆ. 1ನೇ, ಇಲ್ಲಿ ಎಲ್ಲಾನು ಬರುತ್ತೆ. BP ಬರುತ್ತೆ, ಶುಗರ್ ಬರುತ್ತೆ, ಥೈರಾಯ್ಡ್ ಬರುತ್ತೆ, ಸ್ಕಿನ್ ಬರುತ್ತೆ, ಹೇರ್ ಫಾಲ್ಸ್ ಬರುತ್ತೆ, ಎಲ್ಲ A to Z ಎಲ್ಲಾನು ಬರುತ್ತೆ. ಕಾಲಿನಿಂದ ತಲೆ ಕೂದಲಿನವರೆಗೆ ಏನೇ ಸಮಸ್ಯೆ ಇದ್ರೂ ರೇಖಿಯಲ್ಲಿ ಪರಿಹಾರ ಇದೆ. 1, ಅದನ್ನ ನಾನು ಯಾವಾಗ್ಲೂ ಹೇಳ್ತೀನಿ. ಈ ಶಾರೀರಿಕವಾಗಿರುವಂತ 2 ಸಮಸ್ಯೆಗಳಿಗೆ ರೇಖಿಯಲ್ಲಿ ಪರಿಹಾರ ಇಲ್ಲ. 2 ಪ್ರಾಬ್ಲಮ್ಸ್ಗಳು ನಿಮ್ಗೆ ಏನಾದ್ರೂ ಇದ್ರೆ ಪರಿಹಾರ ಇಲ್ಲ. ಅದರಲ್ಲಿ 1ನೇದು ಬರುತ್ತೆ, ನಿಮ್ ತಲೆ ಕೂದಲು ಏನಾದ್ರೂ ವೈಟ್ ಆಗಿವೆ, ಬಿಳಿ ಆಗಿವೆ ಅಂದ್ರ ನೀವ್ ಎಷ್ಟ್ ರೇಖಿ ಮಾಡ್ರು ಬ್ಲ್ಯಾಕ್ ಆಗಂಗಿಲ್ಲ. ಡೈ ಹಚ್ಬೇಕ್ರಿ, ಮೇಂಟೈನ್ ಮಾಡ್ಬೇಕಾಟೆ. ಅದಕ್ ಮಾತ್ರ ಪರಿಹಾರ ಇಲ್ಲ. ನನಗ್ ಮತ್ತೆ ಕಾಲ್ ಮಾಡ್ಕೊಂಡು, ಮೇಡಮ್ 108 ಕೇಳಿರಿ, ಯಾಕೋ ಬ್ಲ್ಯಾಕ್ ಆಗ್ಲತ್ತಿಲ್ಲ, 8 ದಿನ ಆಯ್ತು ಮಾಡತ್ತೀನಿ. ಆಗೋದಿಲ್ಲ. ಅದು 1ಕ್ಕೆ ಪರಿಹಾರ ಇಲ್ಲ. ಸೆಕೆಂಡ್ ಯಾವ್ದಕ್ ಪರಿಹಾರ ಇಲ್ಲ ಅಂದ್ರೆ ಹಲ್ಲಿದೆ ನೋಡ್ರಿ, ಅದು ಏನಾದ್ರೂ ಹುಳು ತಿಂದ್ರೆ ಬ್ಲ್ಯಾಕ್ ಕಲರ್ ಆಗಿರುತ್ತೆ ನೋಡ್ರಿ, ಹುಳು ತಿನ್ನೋದು. ಅದು ಬ್ಲ್ಯಾಕ್ ಕಲರ್ ಆಗಿದೆ ಅಂದ್ರೆ ನೀವು ಎಷ್ಟು ರೇಖಿ ಮಾಡಿದ್ರು ಅದು ವೈಟ್ ಆಗೋದಿಲ್ಲ. ಯಾಕಂದ್ರೆ ಅವು ಸೆಲ್ಸ್ ಗಳೆಲ್ಲ ಡೆಡ್ ಆಗ್ಬಿಟ್ಟಿರ್ತಾವ, ಸತ್ತು ಹೋಗಿರ್ತಾವ, ಒಳಗಿರುವಂತಾವ್ ಜೀವಂತ ಆಗೋದಕ್ ಸಾಧ್ಯ ಇಲ್ಲ. ಹಾಗಾಗಿ ನೀವ್ ಅದನ್ನ ತೆಗಿಬೇಕಷ್ಟೇ. ತೆಗೆದಾಗ ಪೇನ್ ಆಗುತ್ತೆ ನೋಡ್ರಿ, ಪೇನ್ ರಿಲೀಫ್ ಆಗೋದಕ್ಕೆ ರೇಖಿ ವರ್ಕ್ ಮಾಡುತ್ತೆ. ಬಟ್ ನಿಮ್ ಹಲ್ಲಿದೆ ನೋಡ್ರಿ, ವೈಟ್ ಮಾಡಂಗಿಲ್ಲ ಅದು ವಾಪಸ್. ಈ 2ಕ್ಕೆ ಮಾತ್ರ ಪರಿಹಾರ ಇಲ್ಲ, ಉಳಿದ್ರೆ ಎಲ್ಲದಕ್ಕೂ ಪರಿಹಾರ ಇದೆ ದೈಹಿಕವಾಗಿ. ಎಲ್ಲರಿಗೂ ತಿಳಿತಾ ಇದೆನಾ? ತಿಳಿದವ್ರೆಲ್ಲ ಸ್ವಲ್ಪ 2 ಕೈ ಮಾಡ್ರಿ ನೋಡಮ್ಮ ಒಂದ್ಸಲ. 2ನೇ ಸ್ಕ್ರೀನ್. ಓಕೆ. 3ನೇದವರು ನನಗೆ 1, 2, 3ನೇ ಕ್ಲಾಸ್ ಅಂತ ಹೆಸರಿಡಮಲ್ಲತ್ತಿನ. ಓಕೆ. ಆಲ್ಮೋಸ್ಟ್ ಎಲ್ಲಾರು ವಿಡಿಯೋ ಆನ್ ಇಟ್ಟಿರಿ ನೋಡಿ. ಏನ್ ನೋಡ್ತಾನೆ ಮಾಡ್ಲತ್ತೀರಿ ಗೊತ್ತಿಲ್ಲ ನನ್ಗ.
ಅದ್ರ ಒಂದ್ ಖುಷಿ ಏನಾಗಿದೆ ಅಂದ್ರ ವಿಡಿಯೋ ಆನ್ ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಅಭಿನಂದನೆಗಳು. ಎಸ್. ಸೊ ನೆಕ್ಸ್ಟ್ ಬರೀರಿ, ಎರಡನೇದು ಯಾವ ಸಮಸ್ಯೆಗೆ ಪರಿಹಾರ ಇರುತ್ತೆ. ಎರಡನೇದು ಬರೀರಿ, ವೆಲ್ತ್ ಪ್ರಾಬ್ಲಮ್ ಇದೆ. ವೆಲ್ತ್ ಅಂದ್ರೆ ಹಣಕಾಸಿನ ತೊಂದರೆ ಇದ್ದರೆ ರೇಖೆಯಲ್ಲಿ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಹಂಗಂತ ರೇಖೆದೊಳಗೆ ದುಡ್ಡು ಬರ್ತಾವೇನ್ರಿ ಮೇಡಮ್? ಮೆಡಿಟೇಷನ್ ಮಾಡಿದ್ರೆ ದುಡ್ಡು ಬರಲ್ಲ. ವೇಸ್ಟ್ ಖರ್ಚು ಮಾಡೋದು ಕಡಿಮೆ ಆಗುತ್ತೆ. ನಿಮ್ ಬ್ರೈನ್ ನ ವೇವ್ಸ್ ಗಳಿವೆ ನೋಡ್ರಿ, ಅವು ಚೇಂಜ್ ಆಗುತ್ತೆ. ನಿಮ್ಮಲ್ಲಿ ಏನಾಗುತ್ತೆ, ಅನಾಸಕ್ತಿ. ಏನ್ ಮಾಡೋದ ತಗೊಂಡು ಹಿಂಗ್ ಬರುತ್ತೆ. ಯಾವಾಗ ಅನಾಸಕ್ತಿ ಅಂತ ಬರುತ್ತೆ ನೋಡ್ರಿ, ಮನುಷ್ಯ ಖರ್ಚು ಮಾಡ್ಲಿಕ್ಕೆ ತಯಾರಾಗಿರೋದಿಲ್ಲ. ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಚೇಂಜ್ ಆಗುತ್ತೆ. ಹಾಗಾಗಿ ದುಂದು ವೆಚ್ಚ ಅಂತೀವಿ ನೋಡ್ರಿ, ಅದು ಕಡಿಮೆ ಆಗುತ್ತೆ. ಅಲ್ಲಿ ಅಬಂಡನ್ಸ್ ಕ್ರಿಯೇಟ್ ಮಾಡುವುದಕ್ಕೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಇದು ಎರಡನೇದು. ಅದಾದ್ಮೇಲೆ ಮೂರನೇದು ಬರ್ಕೋರಿ, ಇದು ಅಂತೂ ಬಹಳ ಜಬರ್ದಸ್ತ್ ವರ್ಕ್ ಮಾಡುತ್ತೆ. ಯಾವ್ದಂದ್ರ ರಿಲೇಶನ್ಶಿಪ್ ಹೀಲಿಂಗ್. ನಿಮ್ಮ ಯಾವುದೇ ರಿಲೇಶನ್ ಇರ್ಬೋದು, ಗಂಡ ಹೆಂಡತಿದಿರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಥವಾ ಆಫೀಸ್ ನಲ್ಲಿ ಇರ್ಬೋದು, ಅಥವಾ ಅಕ್ಕಪಕ್ಕದವ್ರು ಇರ್ಬೋದು, ಅಥವಾ ಮಕ್ಕಳ ಜೊತೆಗಿರ್ಬೋದು, ಅಥವಾ ದಾಯಾದಿಗಳ ಜೊತೆಗಿರ್ಬೋದು, ಯಾರದೇ A to Z ಯಾರ ಜೊತೆಗೂ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಅಂದ್ರ ಓನ್ಲಿ 21 days ನ ಮೆಡಿಟೇಷನ್ ನಲ್ಲಿ ಪರಿಹಾರ ಇದೆ. 21 ದಿನ ನೀವು ಮಾಡ್ಬೇಕಷ್ಟೇ. 21 days ನೀವು ಪಕ್ಕ ಮಾಡಿದ್ರಿ ಅಂದ್ರ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇವೆ ನೋಡ್ರಿ, ನಿಧಾನಕ್ಕೆ ಅವೇನಾಗುತ್ತೆ, ಕಡಿಮೆ ಆಗುತ್ತೆ. ಇವತ್ತು ನನ್ನ ಹತ್ರ ಸುಮಾರು 1000 ಕೇಸ್ಗಳನ್ನ ನಾವು ಹ್ಯಾಂಡಲ್ ಮಾಡಿ, ರಿಲೇಶನ್ಶಿಪ್ ದೇ ಜಾಸ್ತಿ ಬರುತ್ತೆ ನಮ್ಮ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಹ್ಯಾಪಿನೆಸ್ ಸಲುವಾಗಿ ನಿಮ್ಗೆ ರೇಖಿ ಹೆಲ್ಪ್ ಮಾಡುತ್ತೆ. ಖುಷಿಯಾಗಿರೋದಕ್ಕೆ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಮಾಡುತ್ತೆ ಬ್ರೈನ್ ನ ವೇವ್ಸ್ ಗಳಲ್ಲಿ. ಬ್ರೈನ್ ನ ವೇವ್ಸ್ ಗಳಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಮಾಡುತ್ತೆ. ಅದಾದ್ಮೇಲೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುತ್ತೆ ರೇಖಿ. ಹಾಗಾಗಿ ರೋಗಗಳಿಗೆ ಇಲ್ಲಿ ಪರಿಹಾರ ಇದೆ. ಮತ್ತೆ ರೇಖಿ ಸೈಂಟಿಫಿಕ್ ಇದೆ, ವೈಜ್ಞಾನಿಕವಾಗಿದೆ. ಅದೆಷ್ಟೋ ಯೂನಿವರ್ಸಿಟಿಗಳು ಇದಕ್ಕೆ ಮಾನ್ಯತೆ ಕೊಟ್ಟಿರುವಂತದ್ದು ಇದೆ. ಅಮೆರಿಕಾದಲ್ಲಿ 800 ಹಾಸ್ಪಿಟಲ್ಗಳಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಅಮೆರಿಕಾದಲ್ಲಿ. ಯುರೋಪ್ ನಲ್ಲಿ ಇದಕ್ಕೆ ಎನರ್ಜಿ ಮೆಡಿಸಿನ್ ಅನ್ನುವಂತ ಹೆಸರಲ್ಲಿ ಇದು ವರ್ಕ್ ಮಾಡುತ್ತೆ ಯುರೋಪ್ ದೇಶಗಳಲ್ಲಿ. ಹಾಗಾಗಿ ನಮ್ಮ ಬಾಡಿಯಲ್ಲಿ ನಮ್ಗೆ ಬೇಕಾಗುವಂತ ಹ್ಯಾಪಿ ಹಾರ್ಮೋನ್ಸ್ ಗಳು, ನಿಮ್ಗೆ ಗೊತ್ತಾ, ನಮ್ಮ ಹ್ಯಾಪಿ ಹಾರ್ಮೋನ್ಸ್ ಗಳು ಬಹಳ ಕಡಿಮೆ ಆಗ್ಬಿಟ್ಟವು ನಮ್ಮಲ್ಲಿ ಈಗ. ಮೊದ್ಲಿನ ತರ ಇಲ್ಲ. ನಿಮ್ಗೆ ಗೊತ್ತಿರ್ಲಿ, ನಾವು ಯಾವ ಸ್ಥಿತಿಗೆ ಬಂದ್ಬಿಟ್ಟಿವಿ ಇವತ್ತು ನಮ್ಮಲ್ಲಿ. ಸ್ಪೆಷಲಿ ಹೆಣ್ಮಕ್ಳದಂದ್ರ ನಾವು ನಗುವಾಗ್ಲೂ ಸಮೇತ ಡೌಟ್ ಮಾಡ್ತಾ ಇದ್ದೀವಿ, ನಾವು ಬಾಳ್ ನಡ್ತಾ ಇದ್ವಿ ಏನಾದ್ರು ಆದ್ರೆ. ಗೊತ್ತಲ್ಲ ನಿಮ್ಗೆ, ಆ ಫೀಲಿಂಗ್ ಜೊತೆ ಕನೆಕ್ಟ್ ಇದ್ದೀವಿ ಹೆಣ್ಮಕ್ಳು. ಆಮೇಲೆ ಮನೆಯಲ್ಲಿ ಹೇಳ್ತಾರೆ, ಬಾಳ ನಗ್ಬೇಡ, ನಮ್ ಕಡೆ ಇದ್ರೆ ಬಾಳ್ ನಗ್ಬೇಡ, ನಕ್ರು ಅಳ್ತೀವಿ ಅಂತ ಹೇಳಿ. ನಗೋದಕ್ಕೂ ರೆಡಿ ಇಲ್ಲ. ರೀಸನ್ ಏನು ಅಂದ್ರೆ ಹಾರ್ಮೋನ್ಸ್ ಗಳು ರಿಲೀಸ್ ಆಗ್ತಾ ಇಲ್ಲ. ಹಾಗಾಗಿ ಲಾಫಿಂಗ್ ಕ್ಲಬ್ ಗಳಿಗೆ ಓಡಾಡ್ತಾ ಇದ್ದೀವಿ ನಾವು. ಖುಷಿಯನ್ನ ಹುಡುಕಾಟ ಮಾಡ್ತಾ ಇದ್ದೀವಿ. ಖುಷಿ ಯಾವತ್ತು ಮಾರ್ಕೆಟ್ ನಲ್ಲಿ ಸಿಗೋ ವಸ್ತು ಅಲ್ಲ. ಹ್ಯಾಪಿನೆಸ್ ಅಂತ ಇದೆ ನೋಡ್ರಿ, ಸಚ್ಚಿತ್ತ ಆನಂದ ಸ್ವರೂಪ ನಿತ್ಯ ಪರಿಪೂರ್ಣ. ಇದು ಇದೆ ನೋಡ್ರಿ, ಇದೆಲ್ಲ ಮಾರ್ಕೆಟ್ ನಾಗ ಇದ್ರಾಗ ಸಿಗಂಗಿಲ್ಲ. ಇದು ನನ್ನೊಳಗೆ ಇದೆ. ಆ ನನ್ನೊಳಗಿನ ನಾನು ಅನ್ನುವಂತ ಎನರ್ಜಿ ಇದೆ ನೋಡ್ರಿ, ಅದೇ ರೇಖಿ ಇದೆ. ಅದ್ರ ಜೊತೆಗೆ ನಾವು ಕನೆಕ್ಟ್ ಆಗ್ಬೇಕಷ್ಟೇ. ನೀವು ಜೋಡಿಸ್ಕೊಳ್ಳೋದು ಮಾತ್ರ ಕೆಲಸ ಇರುತ್ತೆ ನೋಡ್ರಿ. ಯಾವ ರೀತಿ ತಂತಿಗಳು ಒಂದಕ್ಕೊಂದು ಜೋಡಿಸ್ಕೊಂಡ್ರೆ ಸಾಕು, ಅದು ಕರೆಂಟ್ ಆಟೋಮೆಟಿಕ್ ಪಾಸ್ ಆಗುತ್ತೆ. ಸೊ ಹಾಗಾಗಿ ಜೋಡಿಸಿಕೊಳ್ಳುವಿಕೆ ಇದೆ ನೋಡ್ರಿ, ಇದು ಮಾತ್ರ ನಮ್ ಕೆಲಸ ಇದೆ. ಉಳಿದಿದ್ದೆಲ್ಲಾನು ಯೂನಿವರ್ಸ್ ಮಾಡುತ್ತೆ, ನಮ್ಗೆ ಏನ್ ಮಾಡೋದು ಬೇಕಾಗಿಲ್ಲ. ಹಾಗಾಗಿ ಇಲ್ಲಿ ಹ್ಯಾಪಿನೆಸ್ ಸಲುವಾಗಿ ನಮ್ದು ವರ್ಕ್ ನಡೆಯುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೊಡ್ರಿ, ಸೋಷಿಯಲ್ ವರ್ಕ್ ಆಗಿ, ಅಂದ್ರೆ ನೀವು ಸಾಮಾಜಿಕವಾಗಿ ಬೆಳೆಯೋದಕ್ಕೆ ಏನಾದ್ರು ಇಷ್ಟ ಪಡ್ತಾ ಇದ್ದೀರಿ ಅಂದ್ರ ನಿಮ್ಗೆ ರೇಖಿ ಇಲ್ಲಿ ಸಪೋರ್ಟ್ ಮಾಡುತ್ತೆ. ರೀಸನ್ ಏನು ಅಂದ್ರೆ ನೀವು ಒಬ್ಬ ರೇಖಿ ಮಾಸ್ಟರ್ ಅನ್ಸ್ಕೊಂಡಿರ್ತೀರಿ. ಯಾವಾಗ ರೇಖಿ ಮಾಸ್ಟರ್ ಅನ್ಸ್ಕೊಟ್ರೆ ಸಮಾಜ ನಿಮ್ ಕಡೆ ಗುರುತಿಸುತ್ತೆ, ಏನೋ ಮಾಡ್ತಾ ಇದ್ದಾರೆ. ಆಮೇಲೆ ನಿಮ್ಮ ಮನೆಯಲ್ಲೆಲ್ಲ ಸಿಂಬಲ್ಸ್ ಗಳು ಕಾಣುತ್ತೆ. ಮನೆಗೆ ಒಳಗ್ ಬಂದ್ರೆ ಗೊತ್ತಾಗುತ್ತೆ ಏನೋ ಇವ್ರಲ್ಲಿ ಹೊಸತನ ಇದೆ ಅಂತ. ಹಾಗಾಗಿ ಸಾಮಾಜಿಕವಾಗಿ ಗುರುತಿಸಿಕೊಳ್ಳೋದಕ್ಕೆ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಸಕ್ಸಸ್ ಸಲುವಾಗಿ ಜೀವನದಲ್ಲಿ ಸಾಕಷ್ಟು ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಎಷ್ಟು ಪ್ರಯತ್ನ ಮಾಡಿದ್ರು ಸಮೇತ ನಿಮ್ಗೆ ಯಶಸ್ಸು ಸಿಗ್ತಾ ಇಲ್ಲ. ಜೀವನದಲ್ಲಿ ಏನು ಮಾಡ್ಬೇಕಂತೀರಿ ಆಗೋದಿಲ್ಲ, ಏನು ಮಾಡ್ಬೇಕಂತೀರಿ ನಿಮ್ಗೆ ಆಗೋದಿಲ್ಲ. ಸೊ ಹಾಗಾಗಿ ಇವತ್ತು ಬರ್ಕೊಡ್ರಿ, ಸಕ್ಸಸ್ ಸಲುವಾಗಿ ನಮಗ್ ಬೇಕಾಗೋದು ಏನು ಅಂದ್ರ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ. ವರ್ಡ್ ಬರ್ಕೋರಿ, ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ನಮ್ಗೆ ಬೇಕಾಗುತ್ತೆ. ಹಾಗಾಗಿ ಆ ಎನರ್ಜಿ ಫ್ರೀಕ್ವೆನ್ಸಿ ಕಡಿಮೆ ಆದಾಗ ಸಕ್ಸಸ್ ನಮ್ಗೆ ಸಿಗೋದಿಲ್ಲ. ರೇಖಿ ಏನ್ ಮಾಡುತ್ತೆ ಅಂದ್ರ ನಮ್ಮ ಬಾಡಿ, ಮೈಂಡ್ ಮತ್ತು ಸೋಲ್ ನ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಹೈ ಲೆವೆಲ್ ತರುತ್ತೆ. ಅವಾಗ ನಾವು ಆಟೋಮೆಟಿಕ್ ಸಕ್ಸಸ್ ಆಗಿರ್ತೀವಿ.
ಎಸ್. ಅದಾದ್ಮೇಲೆ ಕೊನೆಗೆ ಬರ್ಕೋರಿ ಸ್ಪಿರಿಚುವಲ್ ಎನರ್ಜಿ ಸಲುವಾಗಿ, ಆಧ್ಯಾತ್ಮಿಕ ಜಗತ್ತಲ್ಲಿ ನೀವೇನಾದ್ರೂ ಮುಂದೆ ಬರ್ಬೇಕಂತ ಯೋಚನೆ ಮಾಡಿದ್ರಿ. ಜೀವನದ ಎಲ್ಲಾ ಜಂಜಾಟಗಳಂತೂ ನಾವು ಮಾಡೀವಿ, ಸಾಕೀಗ ನಾನು ಏನೋ ಒಂದ್ ಮಾಡ್ಬೇಕು ಹೊಸದ್ ನನ್ ಸಲುವಾಗಿ ಸೆಲ್ಫ್ ಸಲುವಾಗಿ ನೀವೇನಾದ್ರೂ ಮಾಡ್ಕೊಳ್ಬೇಕಂದ್ರು ಸಮೇತ ಆಧ್ಯಾತ್ಮಿಕ ಶಕ್ತಿ ಇದೆ ನೋಡ್ರಿ, ಅದು ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಇಷ್ಟು ಏರಿಯಾಗಳಲ್ಲಿ ರೇಖಿ ನಮ್ಗೆ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಸೊ ಇಷ್ಟು ಎಲ್ಲರಿಗೂ ತಿಳಿದಿದೆ ಅಂತ ಅನ್ಕೊಡಿ. ಯಾರೆಲ್ಲರಿಗೂ ತಿಳಿದಿದೆ ಒಂದ್ಸಲ ಎಸ್ ಅಂತ ಹೇಳಿ ನನ್ಗೆ ಟೈಪ್ ಮಾಡ್ರಿ. ಹಾ, ಕಿರಣ್ ರೇಖಿ ಲೆವೆಲ್ಗಳದ್ದು ಹೇಳ್ತೀನಿ, ಸ್ವಲ್ಪ ಇಷ್ಟು ತಿಳಿದಿದ್ದು ನೀವು ನನಗೆ ಎಸ್ ಅಂತ ಹೇಳಿ ಟೈಪ್ ಮಾಡ್ರಿ. ಎಲ್ರು ಈ ರೀತಿ ನಮ್ಮ ಅಂಗೈಯಲ್ಲಿ ಎನರ್ಜಿ ಬರುತ್ತೆ ನೋಡ್ರಿ, ಯಾವಾಗಂದ್ರೂ ದೀಕ್ಷೆಯ ನಂತರ ನಿಮ್ಗೆ ಅದು ಫೀಲ್ ಆಗುತ್ತೆ, ನನ್ನ ಕೈಯಲ್ಲಿ ಎನರ್ಜಿ ಬಂದಿದೆ ಅಂತ ನಿಮ್ಗೂ ಗೊತ್ತಾಗುತ್ತೆ. ಹಾ ಎಸ್, ಯಾರ್ಯಾರಿಗೆ ತಿಳಿದಿದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಹಾ, ಈ ರೀತಿ ನಮ್ಮ ಕೈಯಲ್ಲಿ ಅಂಗೈಯಲ್ಲಿ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ, ಅವಾಗ ರೇಖಿ ಎನರ್ಜಿ ನೇರವಾಗಿ ನಮ್ಮ ಅಂಗೈಯಲ್ಲಿ ಹರಿಯುತ್ತೆ, ಎರಡು ಅಂಗೈಗಳಲ್ಲಿ. ಎಸ್, ಇಲ್ಲಿ ಬರ್ಕೋರಿ ರೇಖಿಯ ಲೆವೆಲ್ಗಳು. ಇಲ್ಲಿ ಯಾರೋ ಕ್ವಶನ್ ಮಾಡಿದ್ರಲ್ಲ, ಹಂಗಾಗಿ ಹೇಳ್ತಾ ಇದ್ವಿ. ನೀವು ರೇಖಿಯೊಳಗೆ ಬರೋಕ್ಕಿಂತ ಮುಂಚೆ, ಹಾ, ಸೊ ರೇಖಿಯೊಳಗೆ ಬರೋಕ್ಕಿಂತ ಮುಂಚೆ ನೀವು ಈ ರೀತಿಯಾಗಿದ್ದಿರ್ದ್ರಿ, ಏನು ಇರೋದಿಲ್ಲ, ಏನು ಇಂಟ್ಯೂಷನ್ಗಳು ನಿಮ್ ಹತ್ರ ಇರೋದಿಲ್ಲ, ಇದ್ದೀರಿ ಅಷ್ಟೇ. ಓಕೆ. ಸೊ ಯಾವಾಗ ರೇಖಿ ಲೆವೆಲ್ 1 ದೀಕ್ಷೆ ಮುಗಿಯುತ್ತೆ ನೋಡ್ರಿ, ಅವಾಗ ನಿಮ್ಮ ಒಳಗೆ ಚಕ್ರಗಳು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ದೀಕ್ಷೆಯ ನಂತರ ಆ ಎನರ್ಜಿ ಕನೆಕ್ಟ್ ಆಗುತ್ತೆ ನಿಮ್ಗೆ. ದೀಕ್ಷೆಯ ನಂತರ ಎನರ್ಜಿ ಏನಾಗುತ್ತೆ, ನಿಮ್ ಜೊತೆ ಕನೆಕ್ಟ್ ಆಗುತ್ತೆ, ಅವಾಗ ಚಕ್ರಗಳು ವರ್ಕ್ ಮಾಡೋದಕ್ಕೆ ಶುರು ಆಗುತ್ತೆ ರೇಖಿ ಲೆವೆಲ್ 1 ಅಲ್ಲಿ. ಅದಾದ್ಮೇಲೆ ರೇಖಿ ಲೆವೆಲ್ 2 ಏನಾದ್ರೂ ನೀವು ತೆಗೆದುಕೊಂಡ್ರೆ, ಅವಾಗ ನಿಮ್ಮ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ, ಜಾಗೃತ ಅವಸ್ಥೆಗೆ ಬರುತ್ತೆ, ಇಲ್ಲಿ ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ, ಇಲ್ಲಿ ಜಾಗೃತ ಆಗುತ್ತೆ. ಅದಕ್ಕೆ ಅರ್ಥ ಆಗುತ್ತೆ ನಿಮ್ದು ಯಾವ ಚಕ್ರ ಬ್ಯಾಲೆನ್ಸ್ ಇದೆ, ಯಾವ ಚಕ್ರ ಇಂಬ್ಯಾಲೆನ್ಸ್ ಇದೆ ಅಂತ ರೇಖಿ ಲೆವೆಲ್ 2 ನಲ್ಲಿ ಗೊತ್ತಾಗುತ್ತೆ. ಸಾಕಷ್ಟು ಸಲ ನಮ್ಗೆ ಚಕ್ರಗಳ ಬಗ್ಗೆ ಮಾಹಿತಿ ಇರೋದಿಲ್ಲ, ಹಾಗಾಗಿ ನಾವು ಎಲ್ಲಾ ಚಕ್ರಗಳು ಹೀಲ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಹಂಗ್ ಮಾಡೋದ್ ಬೇಡ, ನೀವು ಬೇಕೇ ಆಗಿಲ್ಲ ನೋಡ್ರಿ. ಹಾಸ್ಪಿಟಲ್ಗೆ ಹೋದ್ರೆ ಎಲ್ಲಿ ಸಮಸ್ಯೆ ಇದೆ ಅಲ್ಲೇ ಪರಿಹಾರ ಕೇಳ್ತೀವಿ, ಎಲ್ಲದಕ್ಕೂ ಕೇಳೋದಿಲ್ಲ. ಆದ್ರೆ ಸ್ಪಿರಿಚುವಲ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಲ್ಲದಕ್ಕೂ ಪರಿಹಾರ ಅಂತೇಳಿ ಹುಡುಕಾಟ ಮಾಡೋದಕ್ಕೆ ಶುರು ಮಾಡ್ತೀವಿ. ಸೊ ಹಾಗಾಗಿ ನಿಮ್ಗದು ಮಾಡೋದ್ ಬೇಕಾಗಿಲ್ಲ. ರೇಖಿ ಲೆವೆಲ್ 2 ನಲ್ಲಿ ಯಾವ ಚಕ್ರ ನಿಮ್ದು ಬ್ಯಾಲೆನ್ಸ್ ಇದೆ, ಯಾವ ಚಕ್ರ ಇಂಬ್ಯಾಲೆನ್ಸ್ ಇದೆ, ಬ್ಯಾಲೆನ್ಸ್ ಇದ್ದುದಕ್ಕೆ ಏನ್ ಮಾಡ್ಬೇಕು, ಯಾವ್ದು ಇಂಬ್ಯಾಲೆನ್ಸ್ ಇದೆ ಅದು ಏನ್ ಮಾಡ್ಬೇಕು ಅನ್ನೋದು ರೇಖಿ ಲೆವೆಲ್ 2 ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಅದಾದ್ಮೇಲೆ ರೇಖಿ ಲೆವೆಲ್ 3 ಗ್ರ್ಯಾಂಡ್ ಮಾಸ್ಟರ್ಶಿಪ್ ನ ಮೊದಲ ಸ್ಟೆಪ್ಪಿಗೆ ಬಂದಾಗ ನಿಮ್ ಒಳಗೆ ಇನ್ನೊಬ್ರಿಗೆ ಎನರ್ಜಿ ಕೊಡುವಂತ ಶಕ್ತಿ ಬರುತ್ತೆ. ನೀವು ಒಬ್ಬ ಹೀಲರ್ ಆಗಿ, ಒಬ್ಬ ಮಾಸ್ಟರ್ ಆಗಿ ನೀವು ವರ್ಕ್ ಮಾಡ್ಬೋದು. ರೇಖಿ ಲೆವೆಲ್ 3 ಮತ್ತೆ ಲೆವೆಲ್ 4 4 ಬರ್ಕೋರಿ, ಇನ್ನು ಒಂದು ಸ್ಕ್ರೀನ್ ಹೋಗ್ಬಿಟ್ಟಿದೆ. ಗ್ರ್ಯಾಂಡ್ ಮಾಸ್ಟರ್ಶಿಪ್ ಬಂದಾಗ ನಿಮ್ಮೊಳಗ ಅದ್ಭುತವಾಗಿರುವಂತ ಬ್ರಹ್ಮಾಂಡದ ಎನರ್ಜಿ ಇದೆ ನೋಡ್ರಿ, 10 ಸೆಕೆಂಡ್ ಅಲ್ಲಿ ಕನೆಕ್ಟ್ ಆಗುತ್ತೆ. ನಿಮ್ 10 ಸೆಕೆಂಡ್ ಬಹಳ ದೊಡ್ಡದು, ಮತ್ತೆ ಆ ಶಕ್ತಿ ನಿಮ್ ಹತ್ರ ಬರುತ್ತೆ. ರೀಸನ್ ಏನು ಅಂದ್ರೆ ಇಲ್ಲೆಲ್ಲಾನು ಸಿಂಬಲ್ಸ್ ಗಳು ಬರುತ್ತೆ. ರೇಖಿ ಲೆವೆಲ್ 1 ಮುಗಿದ ಮೇಲೆ 2 ಬಂದಾಗ ಒಂದು 4 ಸಿಂಬಲ್ಸ್ ಗಳು ಬರುತ್ತೆ, ಬರ್ಕೋರ್ಬೇಕಾದ್ರೆ. ರೇಖಿ ಲೆವೆಲ್ 2 ಬಂದಾಗ ನಿಮ್ಮ ಹತ್ರ 4 ಸಿಂಬಲ್ ಬರುತ್ತೆ. ಮತ್ತೆ ಗ್ರ್ಯಾಂಡ್ ಮಾಸ್ಟರ್ಶಿಪ್ ಮುಗಿಯೋ ತನಕ ಸುಮಾರು 10 ರಿಂದ 15 ಸಿಂಬಲ್ಸ್ ಗಳನ್ನ ನೀವು ಯೂಸ್ ಮಾಡೋದಕ್ಕೆ ಶುರು ಮಾಡ್ತೀರಿ. ಹಾಗಾಗಿ ಸಿಂಬಲ್ಸ್ ಗಳು ನಮ್ಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದ್ರೆ, ಮೊಬೈಲ್ ಟು ಮೊಬೈಲ್ ಕನೆಕ್ಟ್ ಮಾಡೋದಕ್ಕೆ ಯಾವ ರೀತಿ ನಂಬರ್ಸ್ ಗಳು ನಮ್ಗೆ ಹೆಲ್ಪ್ ಮಾಡುತ್ತೆ ನೋಡ್ರಿ, ಆ ರೀತಿ ಸಿಂಬಲ್ಸ್ ಗಳು ನಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಇದೆಲ್ಲ ಯಾವಾಗ ಸಾಧ್ಯ ಅಂದ್ರ ರೇಖಿಯ ಅಟ್ಯೂನ್ಮೆಂಟ್ ನ ನಂತರ, ಅಂದ್ರೆ ರೇಖಿ ದೀಕ್ಷೆಯ ನಂತರ ನೀವು ಈ ಸ್ಥಿತಿಗೆ ಬಂದಿರ್ತೀರಿ. ಈಗೇನು ಇಲ್ಲ, ಒಳಗ್ ಚಕ್ರಗಳಷ್ಟೇ ಇವೆ. 1ನೇ ದೀಕ್ಷೆ ಆದ್ಮೇಲೆ ಈ ರೀತಿ ಆಗುತ್ತೆ. 2ನೇ ದೀಕ್ಷೆ ಮತ್ತೆ 3 ಮತ್ತು 4ನೇ ದೀಕ್ಷೆ ಟೈಮ್ ನಲ್ಲಿ ನಿಮ್ಮಲ್ಲಿ ಈ ಶಕ್ತಿ, ಈ ಪವರ್ ಇದೆ ನೋಡ್ರಿ, ಅದು ಕನೆಕ್ಟ್ ಆಗುತ್ತೆ. ಓಕೆನಾ? ಸೊ ಇಷ್ಟು ಇವತ್ತು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಓಕೆ, ಸೊ ಇವತ್ತಿನ ನಿಮ್ಗೆಲ್ಲರಿಗೂ ಕ್ಲಾಸ್ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಅರ್ಥ ಆದ್ರೆ ಒಂದ್ಸಲ ಓಕೆ ಅಂತ ಹೇಳಿ ಹಾಕ್ರಿ. ರಾಜಕ್ರಿಯಾ ರೇಖೆ ಮುಗಿಸಿದ್ರಿ.
ಬಟ್ ಇದು ಇಂಡಿಯನ್ ರೇಖಿ ಇದೆ ಸರ್. ನೀವು ಕಲ್ತಿರೋ ರೇಖಿ ಬೇರೆ, ಈ ರೇಖಿನೇ ಬೇರೆ. ಎಸ್, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಅದಾದ್ಮೇಲೆ ನಾಳೆನೂ ಸಮೇತ ರಾತ್ರಿ 9ರಿಂದ 10 ಗಂಟೆ ತನಕ ಸರಿಯಾಗಿರುತ್ತೆ. ಮತ್ತೆ ನಾಳೆ ಸೆಷನ್ ಇದೆ ನೋಡ್ರಿ. ನಾಳೆ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ರೇಖಿಯ ಮೂಲ ಸಿದ್ಧಾಂತ ನಿಮ್ಗೆ ಗೊತ್ತಾಗುತ್ತೆ. ನಾಳೆ ಬಹಳ ಅದ್ಭುತ ಇದೆ. ಇವತ್ತು ಕೇವಲ ನಾನು ಬೇಸಿಕ್ ಮೇಲೆ ಫೋಕಸ್ ಮಾಡಿದೆ. ರೀಸನ್ ಏನು ಅಂದ್ರೆ ನಿಮ್ಗೆ ABCDನೇ ಬರಲ್ಲ, ನಿಮ್ಗೆ ಆಲ್ಫಾಬೆಟ್ಸ್ ಹೇಳ್ಕೊತಾ ಕೂಡ್ತೀನಿ ನಾನು, IOUE ಹೇಳ್ತೀನಿ ಅಂದ್ರೆ ಆಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ. ಪ್ರೊಸೆಸ್ ಮೇಲೆ ನಾವು ಹೋಗೋದು. ಹಾ, ಇವತ್ತು ಸ್ವಲ್ಪ ಲಿಂಕ್ ಪ್ರಾಬ್ಲಮ್ ಆಗಿತ್ತು ನಮ್ಗೆ. ಮೊದ್ಲು ಒಂದು ಲಿಂಕ್ ಕಳಿಸಿ, ಆಮೇಲೆ ಲಿಂಕ್ ಚೇಂಜ್ ಆಗಿದ್ದು ನೆನಪಿದೇನ ನಿಮ್ಗೆಲ್ಲರಿಗೂ? ಹಾ, ಏನಾಗಿತ್ತು ಅಂದ್ರ ನಮ್ದು 100 ಮೆಂಬರ್ಸ್ ಅಂತೇಳಿ ಫಿಕ್ಸ್ ಮಾಡಿದೀವಿ. ನಾವು ಬರ್ಲಿಕ್ಕಿಲ್ಲ ಅಂತೇಳಿ 100 ಫಿಕ್ಸ್ ಮಾಡಿದೀವಿ. ಅಚಾನಕ್ಕೆ 100 ಆದ್ಮೇಲೆ ಆಟೋಮೆಟಿಕ್ ಕ್ಲೋಸ್ ಆಗ್ಬಿಟ್ಟಿದೆ ಅದು. ಆಮೇಲೆ ಮತ್ತೆ ಹೋಗಿ ಅದು ಇದು ಏನೇನೋ ಮಾಡಿ ಮತ್ತೆ 300ಗೆ ಮಾಡಿದ್ವಿ. ಆ ನಂತರ ನೀವೆಲ್ಲ ಬಂದಿದ್ದು. ನಾವ್ ಇಮ್ಯಾಜಿನ್ ಮಾಡ್ಲಿಲ್ಲ ಬರಲ್ಲ, ಏನೇ 9 ಗಂಟೆಗೆ ಇರುತ್ತೆ, ಕೆಲವೊಂದ್ಸಲ ಬರೋದೇ ಇಲ್ಲ. ಹಾಗಾಗಿ ನಾವು ತಲೆ ಕೆಡಿಸ್ಕೊಂಡಿಲ್ಲ. ನೋಡಿದ್ರೆ 250 ಮೇಲೆ ಹೋಗ್ಬಿಟ್ಟಿದೆ. ಹಾಗಾಗಿ ಮತ್ತೆ ಒಂದ್ 10 ನಿಮಿಷ ಆ ಕಡೆ ಈ ಕಡೆ ಆಯ್ತು. ನಾಳೆ ನಾನು ಸರಿಯಾದ ಟೈಮಿಗೆ ಬರ್ತೀನಿ, ನೀವು ಸರಿಯಾದ ಸಮಯಕ್ಕೆ ಬರ್ಬೇಕು ಮಕ್ಕಳೆಲ್ಲ. ಓಕೆನಾ? 1-2 ನಿಮಿಷ ಆ ಕಡೆ ಈ ಕಡೆ ಆಗುತ್ತೆ, ಯಾಕಂದ್ರೆ ನಾನು ಅಲ್ಲಿಂದ ಬರ್ಬೇಕು. ಆಫೀಸ್ ತನಕ ಮುಟ್ಟೋದಕ್ ನನ್ಗೂ ಟೈಮ್ ಬೇಕಾಗುತ್ತೆ. ಓಕೆನಾ? ಸೊ ಎಲ್ಲರಿಗೂ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಬೀದರ್ ಭಾಷೆ ಎಲ್ಲರಿಗೂ ತಿಳಿತಾ ಇದೆನಾ? ಬೀದರ್ ಭಾಷೆ ಈಗ ಒಂದ್ ಮಾತು ಬರ್ಕೋರಿ ನೀವೆಲ್ಲರೂ, ನನ್ ಭಾಷೆ ಮೇಲೆ ಹೋಗ್ಬೇಡ್ರಿ, ನನ್ ಭಾವದ ಮೇಲೆ ಹೋಗ್ರಿ. ನನ್ ಭಾವನೆ, ನನ್ ಮೈಂಡ್ ಸೆಟ್ ಏನಿದೆ ಅಂದ್ರೆ ನಿಮ್ಗೆಲ್ಲರಿಗೂ ಕಲ್ಸೋದಿದೆ, ನಿಮ್ಮನ್ನ ಬೆಳೆಸೋದಿದೆ. ನೀವ್ ಏನೋ ಒಂಚೂರ್ ಮಾಡ್ಬೇಕು ಲೈಫ್ ನಲ್ಲಿ. ನೀವ್ ಎಲ್ಲಿದ್ರಿ ಅಲ್ಲೇ ಉಳಿದ್ರೆ ಯಾರು ಕೈ ಹಿಡಿಯೋದಿಲ್ಲ, ನೆನ್ಪಿಟ್ರಿ ನೀವು. ಜಗತ್ತಲ್ಲಿ ಬಿದ್ದವರಿಗೆ ಕೈ ಹಿಡಿದು ಎತ್ತೋರ್ ಇದಾರ್ ನೋಡ್ರಿ, ಬಹಳ ಕಡಿಮೆ ಇದ್ದಾರೆ. ನಮ್ದು ಏನ್ ಈ ಫೀಲ್ಡ್ ಆಗಿ ನಾವ್ ಕಾಲಿಡೋದಕ್ ರೀಸನ್ ಏನು ಅಂದ್ರೆ ನಾನ್ ಬಹಳ ಸಫರ್ ಆಗಿದ್ದೆ ಲೈಫ್ ನಲ್ಲಿ. ನಾನ್ ಇವತ್ತಿಷ್ಟು ಮಾತು ಹೇಳ್ತಾ ಇದ್ದೀನಿ. 5 ವರ್ಷದ ಹಿಂದೆ ನನ್ನ ಶರೀರ ಇತ್ತು ನೋಡ್ರಿ, ರೋಗದ ಗೂಡಿತ್ತು, ರೋಗದ ಗೂಡು. ಪ್ರತಿ ತಿಂಗಳು ನಂಗೆ ಅಡ್ಮಿಟ್ ಮಾಡ್ಬೇಕಿತ್ತು. ಏನೇನ್ ಇರುತ್ತೆ, ಒಂದ್ ಹೆಣ್ಮಗಳಿಗೆ ಏನೇನೆಲ್ಲ ಇರುತ್ತೆ ನೋಡ್ರಿ, ಅದೆಲ್ಲಾ ಸಮಸ್ಯೆಗಳು ನನ್ಗಿದ್ದು. ನನ್ನ ಹೃದಯ ಚಕ್ರದಿಂದ ಕೆಳಗಿರುವಂತ ಎಲ್ಲಾ ಚಕ್ರಗಳು ಬ್ಲಾಕ್ ಇದ್ದು. ನನ್ ಏನು ವರ್ಕ್ ಇರ್ಲಿಲ್ಲ. ಯಾವುದು ನನ್ಗೆ ನೆನಪಿನ ಶಕ್ತಿ ಹಿಡ್ಕೊಂಡು ಎಲ್ಲಾನು ಸಮೇತ ನನ್ನ ಹತ್ರ ಬಹಳ ಸಮಸ್ಯೆಗಳಿದ್ವು. 5 ವರ್ಷದ ಹಿಂದೆ ನನ್ಗೆ ಅದಕ್ಕೆ ಪರಿಹಾರ ಸಿಕ್ತು. ಎಲ್ಲಿ ಅಂದ್ರೆ ರೇಖಿ ಹತ್ರ. ಹಾಗಾಗಿ ರೇಖಿಯನ್ನ ನಾನು 7 ಜನ ಗುರುಗಳ ಹತ್ರ ಕಲ್ತಿದ್ದು. ನಿಮ್ಗೆ ಗೊತ್ತಲ್ಲ, ರೇಖಿ 3 ದಿನದಲ್ಲೇ ಲೆವೆಲ್ 1 ಲೆವೆಲ್ 2 ಕಲಿಸ್ತಾರ, ಗೊತ್ತದ ಯಾರ್ಯಾರ? 3 ದಿನದಲ್ಲೇ ನಮಗ್ 3 ದಿನದೇ ಗುರುಗಳು 6 ಜನ ಸಿಕ್ಬಿಟ್ರು. ನನಗ್ ಅರ್ಥನೇ ಆಗ್ಲಿಲ್ಲದು. ನಾನು ಫಸ್ಟ್ ಟೈಮ್ ಅಂತೂ ಜಾಯಿನ್ ಆದಾಗ ನೀವ್ ಬಹಳ ಗ್ರೇಟ್ ಇದ್ರಿ ಪ್ರತಿಯೊಬ್ರು. ಫಸ್ಟ್ ಟೈಮ್ ರೇಖಿಯೊಳಗ್ ಜಾಯಿನ್ ಆದ್ರ ನಾ ರೇಖಾ ಗಣಿತದ ಏನೋ ಗೆರಿಗಳು ಕಲಿಸ್ತಾರ ಗುರುಗಳಂತ ತಿಳ್ಕೊಂಡಿದ್ದೆ ನಾ ಫಸ್ಟ್. ಆಮೇಲೆ ಗೊತ್ತಾಯ್ತಿದೆ ಏನೋ ಮತ್ ಸಿಂಬಲ್ಗಳು ಬ್ಯಾರೇನೆ, ಬೆಳಕದ ಒಳಗ್ ಈ ಭಯಂಕರ ಅದ, ಬ್ಯಾಡ್ ಅಂತ ಬಿಟ್ಟು ಹಾಕಿದೆ. ಆಮೇಲೆ ಮತ್ತ ಅನಿಸ್ತು ಏನೋ ಇಂಟ್ರೆಸ್ಟಿಂಗ್ ಇದೆ, ನೋಡಮ್ ಕಲಿಯೋದ್ರ ಕಲಿತಾ ಕಲಿತಾ ಒಬ್ರಾದ್ಮೇಲೆ ಒಬ್ರಾದ್ಮೇಲೆ ಅವಾಗ ನನ್ಗದು ಇಂಟ್ರೆಸ್ಟ್ ಬಂತು. ವಾವ್, ಇದು ಬಹಳ ಗ್ರೇಟ್ ಇದೆ. ನನಗ್ ಒಂದ್ ಅರ್ಥ ಆಗಿದೆ ಏನಂದ್ರ, ಇದು 1 ದಿನ 2 ದಿನ ಕಲಿತು ಬಿಡುವಂತದ್ದು ಅಲ್ವೇ ಅಲ್ಲ. ಇದು ಬಹಳ ಸುದೀರ್ಘವಾಗಿರುವಂತ ಸಾಧನೆ ಬೇಕು, ಒಬ್ಬ ಗುರು ಬೇಕು, ಒಂದು ದೀಕ್ಷೆ ಬೇಕು, ನಮಗ್ ನೋಡ್ಕೊಳ್ಳೋದಕ್ಕೆ, ಹೇಳೋದಕ್ಕೆ, ಕೇಳೋದಕ್ಕೆ ಸಪೋರ್ಟಿವ್ ಸಿಸ್ಟಮ್ ಬೇಕು ಅಂತ ನನ್ಗೆ ಗೊತ್ತಾಗಿದ್ದು. ಹಾಗಾಗಿನೇ ಇವತ್ ನಾವು ರೇಖಿ ಲೆವೆಲ್ 2 21 ಡೇಸ್ ಹೇಳ್ತೀವಿ ನಾವು. ಹಾಗಾಗಿ ಇದು ನಮ್ ಬಿಸ್ನೆಸ್ ಅಲ್ಲೇ, ನಮ್ದೊಂದು ಸೇವೆ ಇದೆ, ಮಾಡ್ತಾ ಇರ್ತೀವಿ, ಹಿಂಗೆ ನಡೀತಾ ಇರುತ್ತೆ. ಯಾರು ಏನ್ ಬೇಕೋ ಅದೆಲ್ಲ ಮಾಡ್ತಾರೆ. ನಮಗೂ ಸಪೋರ್ಟ್ ಮಾಡೋರು ಬಹಳಷ್ಟು ಜನ ಇದ್ದಾರೆ, ಇಲ್ಲ ಅಂತಿಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಹೇಳೋದು ಏನು ಅಂದ್ರೆ, ಇದು ವಿದ್ಯೆ ಇದೆ, ಪ್ರತಿಯೊಬ್ರು ಸಮೇತ ಸರಿಯಾಗಿ ಕಲೀರಿ. ಮತ್ತೆ ಯಾವಾಗ್ಲೂ ರೇಖಿ ಯಾರಿಗ್ ಒಲಿಯುತ್ತೆ ಅಂದ್ರ, ಜ್ಞಾನಿಗಳಿಗೆ ಒಲಿಯೋದಿಲ್ಲ ರೇಖಿ, ಧ್ಯಾನಿಗಳಿಗೆ ಒಲಿಯುತ್ತೆ. ಯಾರು ಜಾಸ್ತಿ ರೇಖಿ ಮೆಡಿಟೇಷನ್ ಮಾಡ್ತೀರಿ ನೋಡ್ರಿ, ಅವ್ರಿಗೆ ಮಾತ್ರ ಕೆಲಸ ಮಾಡುತ್ತೆ, ಹೊರತಾಗಿ ಬೇರೆಯವ್ರಿಗೆ ಮಾಡೋದಿಲ್ಲ. ಹಾಗಾಗಿ ಇದು ಮಾಡೋದ್ರಿಂದ ಮಾತ್ರ ಆಗುವಂತಹ ಸಾಧನೆ ಅಂತ ಹೇಳ್ತಾ ಇವತ್ತಿಗೆ ನನ್ನ ವಿಚಾರಕ್ಕೆ ವಿರಾಮ ಕೊಡ್ತೀನಿ. ಅದಾದ ನಂತರ ಒಂದೇನು ಅಂದ್ರ, ನಮ್ಮ ಸೆಷನ್ ಇವತ್ ಯಾರ್ಯಾರು ಅಟೆಂಡ್ ಮಾಡಿದ್ರಿ ಅನ್ನುವಂತ ಅಟೆಂಡೆನ್ಸ್ ಸಲುವಾಗಿ ಒಂದು ಲಿಂಕ್ ಬರುತ್ತೆ ನಿಮ್ ಹತ್ರ. ಒಂದು ಗೂಗಲ್ದು ಒಂದು ಫಾರ್ಮ್ ಹಾಕ್ತಾರೆ ನಮ್ ಟೀಮ್ನವರು. ಅದನ್ನ ದಯವಿಟ್ಟು ಎಲ್ರೂ ತುಂಬಿದ್ರೆ ನಾಳೆ ನಿಮ್ಗೆ ಆ ಲಿಂಕ್ ಇದೆ ನೋಡ್ರೆ ಸಪೋರ್ಟ್ ಮಾಡುತ್ತೆ. ಮತ್ ನಿಮ್ದು ಏನಾದ್ರು ಕ್ವಶನ್ ಆನ್ಸರ್ ಇದೆ ನೋಡ್ರಿ, ಆ ಲಿಂಕ್ ನೋಡೇ ಕೊಡ್ತಾ ಇರ್ತಾರೆ ನಮ್ ಟೀಮ್ನವ್ರು. ನೀವ್ ಆ ಲಿಂಕ್ ನಾಗ ಏನು ಫಾರ್ಮೆಟ್ ತುಂಬಿಲ್ಲ ಅಂದ್ರೆ ಇವ್ರು ಹೊರಗಿನವ್ರು ಯಾರೋ ಬಂದ್ ಕತಿ ಹೇಳತಾರ ಅನಿಸ್ತದ ನಮ್ಮವ್ರಿಗೂ. ಯಾಕಂದ್ರೆ 600 ಚಿಲ್ಡ್ರೆ ಜನ ಇದ್ದೀರಿ ನೀವು ಗ್ರೂಪ್ ನಲ್ಲಿ, ನೆನ್ಪಿದೇನಾ? ರೇಖಿ ನವೆಂಬರ್ ಬ್ಯಾಚ್ ಅಲ್ಲಿ 600 ಮೇಲಿದ್ದಾರೆ. ಯಾರ್ದು ಕೇಳಮಿ, ಯಾರ್ದು ಹೇಳರಿ. ಹಾಗಾಗಿ ನೀವು ಬಂದಿರಿ ಅಂತ ನಮಗೂ ಗೊತ್ತಾಗೋದಕ್ಕೆ ಆ ಫಾರ್ಮೆಟ್ ನಿಮ್ಮ ಗ್ರೂಪ್ ನಲ್ಲಿ ಬರುತ್ತೆ. ಬಂದ್ಮೇಲೆ ಅದನ್ನ ತಗೊಂಡು ನೀವು ತುಂಬ್ರಿ. ಹಾ ರುದ್ರದಲ್ಲಿ ಬಂದಿದೆ. ಓಕೆ ಮ್ಯಾಮ್, ಎಸ್. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ಇನ್ನೊಂದು ಸಲ ಶರಣಾರ್ಥಿ.
ಧನ್ಯವಾದ. ಪ್ರತಿಯೊಬ್ರು ರಾತ್ರಿ ಆಗಿದೆ, ಹೊಟ್ಟಿ ತುಂಬಾ ಊಟ ಮಾಡ್ರಿ, ಕಣ್ ತುಂಬಾ ನಿದ್ರೆ ಮಾಡ್ರಿ. ರೇಖಿ ಅಂದ್ರೆ ಹಿಂಗ್ ಭಾರಿ ಹಿಂಗ್ ಸೀರಿಯಸ್ ಅಂತ ತಗೋಬೇಡ್ರಿ. ಆರಾಮಾಗಿ ತಗೋರಿ, ಆರಾಮಾಗಿ ಕಲೀರಿ. ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋದ್ರಿ ಎಲ್ಲಾನು ಗೊತ್ತಾಗುತ್ತೆ. ಒಂದ್ ಮಾತ್ ನೆನ್ಪಿಟ್ಕೋರಿ, ಯಾವ್ದ್ ನಮಗ್ ಬರೋದಿಲ್ಲ ನೋಡ್ರಿ ಅದು ಬ್ರಹ್ಮಜ್ಞಾನ ಇರುತ್ತೆ. ಹಾಗಾಗಿ ರೇಖಿ ನಿಮ್ಗೆ ಬ್ರಹ್ಮಜ್ಞಾನ ಇರ್ಬೋದು, ಇಲ್ಲ ಅಂತಿಲ್ಲ, ಆದ್ರ ಬ್ರಹ್ಮಾಂಡನೇ ಅದ್ರಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಮಯ ಬೇಕಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಂದು ಸಲ ಶರಣು ಶರಣಾರ್ಥಿ. ಧನ್ಯವಾದ. ನಾಳೆ ಸಿಗೋಣ. ಥ್ಯಾಂಕ್ ಯು. ಬಾಯ್.